ಇಲ್ಲಿ ಡೈರೆಕ್ಟರ್ ಎಲ್ಲ 200 ರೂಪಾಯಿ ಟಿಕೆಟ್ ಆಗೋಕ್ಕೆ ಮಹತ್ವದ ಪಾತ್ರ ಇವರೇ ಮೈನು. ಚೆನ್ನಾಗಿದ್ದೀರಾ, ಹುಷಾರಾಗಿದ್ದೀರಾ, ಕೆಲಸ ಮಾಡ್ಕೊಂಡು ರಾಜ್ಕುಮಾರ್ ಅಷ್ಟೇ ಪಾಪ್ಯುಲರ್, ಈಕ್ವಲ್ ಹೇಳ್ತಾ ಇದ್ದೀನಿ. ಅಥವಾ ಬೆಳಕಿಗೆ ಬರೋಕ್ಕೆ ಇವರು ಇನ್ನೂ ಹೆಚ್ಚು ದೀಪ ಹಚ್ಚಿದ್ದಾರೆ ಅಂತ ನಾನು ಹೇಳ್ತೇನೆ. ಪ್ರಾಮಾಣಿಕವಾಗಿ ನಾನು ಮೆಸ್ಕಿನ ಜೀವ ಪಾತ್ರದ ಜೀವತ್ತು ಬಂದದ್ದು ನಿಮ್ಮಂತ ನಾಯಕರು ಅಣ್ಣ ಏನು ಹೇಳ್ತಾರೆ ಒಂದೇ ಪಿಕ್ಚರ್. ಓಕೆ ಸರ್ ಬಾ ಸಾಕು. ರಾಜ್ಕುಮಾರ್ ಕನ್ನಡ ಸೇನೆ ಅಧ್ಯಕ್ಷ ಇವತ್ತು ಬಹಳಷ್ಟು ಒಂದು ಚಿರಯುವಕ ಅಂತಿಕೊಂಡಿದ್ರು ಉಳ್ಕೊಂಡಿರೋದು. ಹೋರಾಟ ಅಂದರೆ ಆಗ ಹೋರಾಟ ಅಲ್ಲ, ಕನ್ನಡ ಸಂಘದಲ್ಲಿ ಉಟ್ಕೊಳ್ಳಿ ಬೇಡ ಅನ್ನಲ್ಲ, ಆದರೆ ಅದಕ್ಕೊಂದು ರೀತಿ ನೀತಿ ಬರೀ ಎಲ್ಲ ರೋಲ್ ಕಾಲ್ ಒಂದು ಹುಡುಗರು ಎಲ್ಲ ರೋಲ್ ಕಾಲ್ ಮಾಡ್ತಾರೆ 20 ಲಕ್ಷ ಪಿಕ್ಚರ್ ಆಗ್ತಿರ್ಬೋದು ಓನರ್ ನಾವು ಅಂತಾರೆ. ಮೋಸೆ ಆಯ್ತಣ್ಣ ಆಯ್ತಣ್ಣ. ಸಿನಿಮಾ ಬನ್ನಿ ಸರ್, ಸಿನಿಮಾ ಬಗ್ಗೆ ಸಿನಿಮಾ ಅಲ್ಲಣ್ಣ ಅವರೇ ಎಲ್ಲ ಆಯ್ತಾ ನಿಮ್ದೆಲ್ಲ? ಓಕೆ ಸರ್. ಸುಮುಖನೇ ಕಪಿಲನೆ ಏಕದಂತನೆ ಶುಭವರ್ಣ ನಿನಗೆ ವಂದನೆ, ನಿನ್ನನ್ನು ಎಂದೆಂದು ಸ್ತುತಿ ಮಾಡುವೆ, ಆಡಿಕೊಂಡಾಡುವೆ, ಪೂಜೆ ವ್ರತ ಮಾಡುವೆ, ವಿಕಟನೆ ವಿಮಲನೆ ಧೂಮ್ರವರ್ಣನೆ ಶುಭವರ್ಣ ನಿನಗೆ ವಂದನೆ, ನಿನ್ನನ್ನು ಎಂದೆಂದು ಸ್ತುತಿ ಮಾಡುವೆ, ಆಡಿಕೊಂಡಾಡುವೆ, ಪೂಜೆ ವ್ರತ ಮಾಡುವೆ, ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣಂ ವಿನಾಯಕ ಮಂಗಳವರ ಚರಣಂ. ಧ್ರುವ 369 ಆಡಿಯೋ ಬಿಡುಗಡೆಯನ್ನ ಅತ್ಯಂತ ಸಂತೋಷದಿಂದ ಮಾಡ್ತಾ ಇದ್ದೀನಿ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಡೀಸೆಲ್ ಹೋರಾಟಗಾರರು ಆಗಿರುವಂತಹ ಸಾರಾ ಗೋವಿಂದ ಸರ್ಗೆ, ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿರುವ ಎನ್ ಸುರೇಶ್ ಸರ್ಗೆ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು ನಮಗೆ ಗೈಡ್ಲೈನ್ಸ್ ಕೊಟ್ಟಂತ ರಮೇಶ್ ಭಟ್ ಸರ್ ಅವ್ರಿಗೆ ಮತ್ತೆ ಟ್ಯಾಗ್ರಾಜ್ ಸರ್ ಅವ್ರಿಗೆ ಸ್ವಾಗತನ ಕೋರ್ತಾ, ನಮ್ಮ ಧ್ರುವ 369 ಈ ಚಿತ್ರ ಕೃತಯುಗದಲ್ಲಿ ನಡೆದ ಒಂದು ಸತ್ಯ ಘಟನೆ. ನೀವು ಆಕಾಶದಲ್ಲಿ ನೋಡಿರ್ಬೋದು, ಪ್ರತಿದಿನ ಅನೇಕ ನಕ್ಷತ್ರಗಳು ಕಾಣಿಸುತ್ತೆ. ಎಷ್ಟೇ ವರ್ಷ ಆದ್ರೂ, ನಾವಿಲ್ಲದೆ ಇದ್ರು ಕೆಲವೊಂದು ನಕ್ಷತ್ರಗಳು ಸತತವಾಗಿ ಆಕಾಶದಲ್ಲೇ ಇರುತ್ತೆ. ಅಂತ ಒಂದು ನಕ್ಷತ್ರ ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದ ಕಥೆಯಲ್ಲಿ ಇರುವಂತ ಸಾರಾಂಶವನ್ನು ತೆಗೆದುಕೊಂಡು ನಾವು ಏನ್ ಮಾಡೋದಕ್ಕಾಗತ್ತೆ ಅಂತ ಮಾಡಿರುವಂತ ಚಿತ್ರ ಧ್ರುವ 369. ಅದರಿಂದ ಇನ್ಸ್ಪೈರ್ ಆಗಿ ಈಗಿನ ಜನಾಂಗ, ಈಗಿರುವಂತ ಮಕ್ಕಳು ಏನ್ ಮಾಡಿದ್ರು ಅನ್ನೋದು ಚಿತ್ರದ ತಿರುಳು. ಈ ಚಿತ್ರದಲ್ಲಿ 45% ಗ್ರಾಫಿಕ್ಸ್ ಅಲ್ಲೇ ಇರುತ್ತೆ.
ಈ ಕಥೆನ ಯಾವ ರೀತಿ ಹೇಳ್ಬೇಕು, ಯಾವ ರೀತಿ ತೋರಿಸ್ಬೇಕು ಅಂದ್ಕೊಂಡಾಗ ಈ ಪಾತ್ರಗಳಿಗೆ ನನಗೆ ಚಿಕ್ಕ ವಯಸ್ಸಿಂದ ಪುನೀತ್ ಸರ್ ಅಂದ್ರೆ ತುಂಬಾ ಇಷ್ಟ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಹೊಟ್ಟೆನಲ್ಲಿದ್ದಾಗ ಚಲಿಸುವ ಮೋಡಗಳು ಚಿತ್ರದ ಒಂದು ಹಾಡಿ ಇರುತ್ತೆ, ನೀವು ಕೇಳಿರ್ಬೋದು, ಕಾಣದಂತೆ ಮಾಯವಾದ್ರು ಅಂತ. ಅದನ್ನ ನಮ್ಮ ತಾಯಿಯವರು ತುಂಬಾ ಸಲ ಹೇಳ್ತಾ ಇದ್ರು. ಅದು ಮನ್ಸಲ್ಲೇ ಇತ್ತು ನಂಗೆ. ಅದಾದ್ಮೇಲೆ ದೇವ್ರ ದಯ ಗೊತ್ತಿಲ್ಲ, ದೊಡ್ಡವನಾದ್ಮೇಲೆ ನಿರ್ದೇಶಕ ಆಗ್ಬೇಕು ಅಂದ್ಕೊಂಡಾಗ ಅವ್ರನ್ನ ಯಾವ ರೀತಿ ಆಗಿರ್ಲಿ ಮರುಸೃಷ್ಟಿ ಮಾಡಿ ಈ ಚಿತ್ರದಲ್ಲಿ ತೋರಿಸ್ಬೇಕು ಅಂದ್ಕೊಂಡೆ. ಅದು ನಮ್ಮ ನಿರ್ಮಾಪಕರ ಸಹಾಯದಿಂದ ಆಯ್ತು. ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಮಾತಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಧ್ರುವನ ಪಾತ್ರದಲ್ಲಿ ತೋರಿಸುವಾಗ ತಂದೆ ಪಾತ್ರದಲ್ಲಿ ಯಾರನ್ನ ತೋರಿಸೋದಕ್ಕೆ ಸಾಧ್ಯ? ಅವ್ರು ಬಿಟ್ರೆ ಇನ್ಯಾರು ಆ ಪಾತ್ರಕ್ಕೆ ಸೂಕ್ತ ಅಲ್ಲ. ಮತ್ತೆ ಅವರಿಬ್ಬರ ನಡುವೆ ಇರುವಂತಹ ಬಾಂಧವ್ಯನ ಬೇರೆಯವರು ಯಾರು ಸೃಷ್ಟಿ ಮಾಡೋದಕ್ಕಾಗಲ್ಲ. ಅದನ್ನ ಸೂಕ್ಷ್ಮವಾಗಿ ತಿಳ್ಕೊಂಡು ಅವರ ಅನೇಕ ಚಿತ್ರಗಳು, ಭಕ್ತ ಪ್ರಹ್ಲಾದನ ರೀಸೆಂಟ್ ಆಗಿ ನಾನೊಂದು 20 ಸಲ ನೋಡಿರ್ಬೋದು. ಅದನ್ನ ನೋಡಿ ಈ ಚಿತ್ರದಲ್ಲಿ ಏನ್ ಮಾಡೋದಕ್ಕಾಗತ್ತೆ, ಹೊಸದಾಗಿ ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಇದು ಚಿತ್ರದಲ್ಲಿ ಬರುವಂತ ಒಂದು ಪ್ರಸಂಗ. ಇದು ಅದಾದ್ಮೇಲೆ ಚಿತ್ರದಲ್ಲಿ ನಮ್ಮ ಪುರಾಣಗಳಲ್ಲಿರುವಂತ ಸನಾತನ ಧರ್ಮದಲ್ಲಿರುವಂತ ಕೆಲವು ಕಥೆಗಳನ್ನ ಅತಿ ಸೂಕ್ಷ್ಮವಾಗಿ ಹೇಳಿ ಅದನ್ನ ಸನಾತನ ಧರ್ಮ ಅಂತ ಈಗೆಲ್ಲರೂ ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಸನಾತನ ಧರ್ಮ ಅಲ್ಲ, ಸನಾತನ ವಿಜ್ಞಾನ. ಅದರಿಂದ ನಾವು ಏನ್ ಅಭಿವೃದ್ಧಿ ಆಗ್ಬೇಕು, ಯಾವ ರೀತಿ ನಾವು ಜೀವನ ಮಾಡ್ಬೇಕು ಅನ್ನೋದು ಚಿತ್ರದ ಕಥೆನಲ್ಲಿದೆ. ಇನ್ನ ಈ ಚಿತ್ರದಲ್ಲಿ ರಮೇಶ್ ಭಟ್ ಸರ್ ಇದ್ದಾರೆ, ಒಂದು ಮುಖ್ಯ ಪಾತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಸರ್ ಇದ್ದಾರೆ. ಅಷ್ಟೇ ಅಲ್ಲದೆ ಮಂಗಳೂರಿನ ಸಾಕಷ್ಟು ಕಲಾವಿದರು ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ನನ್ನ ಟೆಕ್ನಿಕಲ್ ಟೀಮ್ ಹೇಳ್ಬೇಕು ಅಂತ ಹೇಳಿದ್ರೆ ಕ್ಯಾಮರಾಮನ್ ಹರ್ಷ, ಅಷ್ಟೇ ಅಲ್ಲದೆ ಈ VFX ಟೀಮ್ ಇಲ್ಲೇ ಇದ್ದಾರೆ, ಸುಶ್ರುತ್ ಭಟ್ ಅವರು. ನಾನು ಪ್ರತಿ ಸಲಿ ಅಂದ್ರೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದೀನಿ, 2 ಗಂಟೆಗೆ ಫೋನ್ ಮಾಡಿದೀನಿ. ಅಂದ್ರೆ ನನ್ಗೆ ಇದೇ ತರ ಬೇಕು VFX ಅಂದಾಗ ನನ್ ಮೇಲೆ ಸ್ವಲ್ಪ ಬೇಸರ ಇಲ್ಲದೆ ಅದನ್ನ ಮತ್ತೆ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಈ ಚಿತ್ರದ ಇಂಟರ್ವಲ್ ಪಾಯಿಂಟ್ ಅಲ್ಲಿ 8 ನಿಮಿಷದ್ದು ಒಂದು ಸೀಕ್ವೆನ್ಸ್ ಇದೆ. ಅದನ್ನ ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ತೋರಿಸಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಆ ತರ ಸೀಕ್ವೆನ್ಸ್ ನ ನೀವು ಇಂಗ್ಲಿಷ್ ಫಿಲಂ ಅನಕೊಂಡದಲ್ಲಿ ನೋಡಬಹುದು, ಅವತಾರ್ ಫಿಲಂ ಅಲ್ಲಿ ನೋಡಬಹುದು. ಅದಕ್ಕಿಂತ ತುಂಬಾ ಚೆನ್ನಾಗಿ ಆ ಸೀಕ್ವೆನ್ಸ್ ನ ಇಲ್ಲಿ ಸೃಷ್ಟಿ ಮಾಡಿದಿರಿ. ಈ ಚಿತ್ರದಲ್ಲಿ ತುಂಬಾ ವಿಶೇಷತೆಗಳಿದೆ. ಅದು ಮುಂದೆ ಹೋಗ್ತಾ ಒಂದೊಂದೇ ನಿಮಗ್ ಗೊತ್ತಾಗತ್ತೆ. ಇಷ್ಟು ಹೇಳ್ತಾ ನನ್ನ ಚಿತ್ರದ ಬಗ್ಗೆ ತಿಳಿಸ್ತಾ ನಿಮ್ಗೆಲ್ಲರಿಗೂ ವಂದನೆ ಮಾಡ್ತಾ ನಮ್ಮ ಚಿತ್ರನ ಆದಷ್ಟು ಪ್ರಚಾರ ಮಾಡಿ ಎಲ್ಲರಿಗೂ ತಲುಪಿಸಿ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೀನಿ. ಬಳಕೆ ಆಗಿದೆ ಸರ್, ಆಗಿದೆ. ಯಾವ ರೀತಿ ಅದನ್ನ ಮಾಡೆಲ್ ಮಾಡ್ಕೊಂಡಿದ್ರಿ? ಅಂದ್ರೆ ಅದು ಸ್ಟೆಪ್ ಬೈ ಸ್ಟೆಪ್ ಇರುತ್ತಲ್ವೇ ಫಾರ್ಮೆಟ್? ಸೊ ಈಗ ಯಾವ ಹಂತದಲ್ಲಿದೆ ಸರ್? ಈಗ ಆಲ್ಮೋಸ್ಟ್ ಲಾಸ್ಟ್ 2 ಸೀಕ್ವೆನ್ಸ್ ಮಾತ್ರ ಉಳಿದಿದೆ. 5 ನಿಮಿಷದ್ದು 2 ಸೀಕ್ವೆನ್ಸ್ ಮಾತ್ರ ಉಳಿದಿದೆ. ಬೇರೆ ಏನ್ ಅಡಿಷನ್ ಈಗ ಸಾಂಗ್ಸ್ ಅಲ್ಲ ಇದೆಲ್ಲ ಯಾವ ರೀತಿ ಹೋಗುತ್ತೆ ಇದರಲ್ಲಿ? ಚಿತ್ರದಲ್ಲಿ ಸಾಂಗ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಸನ್ನಿವೇಶ ಪ್ರಕರಣ ಇರುತ್ತೆ, ಬಿಟ್ರೆ ಹೀರೋಯಿನ್ ಡ್ಯೂಯೆಟ್ ಅನ್ನೋದು ಸೀಕ್ವೆನ್ಸ್ ಅಲ್ಲಿ ಇಲ್ಲ. ಇಲ್ಲ, ಹಾಡುಗಳು ಬಂದ್ಬಿಟ್ಟು ಈಗಿನ ಪ್ಯಾಟರ್ನ್ ಇರುತ್ತೆ. ಈಗ ನಮ್ಗೆ ಏನಿದೆ ಮೋಟಿವೇಶನ್ ತರನೇ ಇರುತ್ತೆ. ಫಿಲಮ್ ಅಲ್ಲಿ ಮೋಟಿವೇಶನ್ ಅದು ಮೈನ್ ಸೀಕ್ವೆನ್ಸ್ ಆಗಿರೋದ್ರಿಂದ ಅದೇ ರೀತಿನೇ ಇರುತ್ತೆ. ರಾಜ್ಕುಮಾರ್ ಅವರು ಮತ್ತೆ ತೋರಿಸ್ತಿದ್ದಾರೆ, ಅದನ್ನ ನೀವು ಮಾಡ್ಬೇಕಾದ್ರೆ ತುಂಬಾ ಸೂಕ್ಷ್ಮತೆ, ಒಂದಷ್ಟು ಬೇರೆ ಹೋಮ್ವರ್ಕ್ ಇರುತ್ತೆ. ಸೊ ಎಲ್ಲೆಲ್ಲಿ ಕೆಲವರು ಬೇರೆ ಬೇರೆ ರಾಜ್ಯಗಳಲ್ಲಿ ದೇಶಗಳೆಲ್ಲ ಹೋಗಿ ಮಾಡಿಸ್ತಾ ಇದ್ದಾರೆ. ನೀವು ಆ ಥರದ್ದು ಯಾವ್ದು ಟೀಮ್ ಮಾಡಿದೀರಾ? ಹೇಗೆ ವರ್ಕ್ ನಡೀತಿದೆ ಅಂತ? ಇಲ್ಲ ಸರ್, ಇಲ್ಲಿ ನಮ್ಮ ಕನ್ನಡದವರೇ ಅವರು ಸುಶ್ರುತ್ ಭಟ್ ಅವರು, ಅವ್ರನ್ನ ಇಟ್ಕೊಂಡು ನಾವು ಈ ಒಂದು ಸಂಪೂರ್ಣ ಚಿತ್ರದಲ್ಲಿ ಪ್ರತಿಯೊಂದು ಭಾಗನ ಪ್ರತಿಯೊಂದು ಸೂಕ್ಷ್ಮತೆನ ಅವ್ರ ಥ್ರೂನೇ ಇದನ್ನ ಮಾಡ್ತಾ ಇದ್ರಿ ಸರ್. ಉಳಿದ
ಬೇರೆ ಕ್ಯಾರೆಕ್ಟರ್ ಮಂಗಳೂರು ಮೈಕ್ ಕೊಡಿ. ರಂಗಭೂಮಿ ಪ್ರತಿಭೆಗಳಿದ್ದಾರೆ. ಅವರ ಸಾಕಷ್ಟು ಫಿಲ್ಮ್ಸ್ ಅಲ್ಲಿ ಮಾಡಿದ್ದಾರೆ. ಕಾಂತಾರದಲ್ಲಿ 70% ಇದ್ದಾರೆ ಅದರಲ್ಲಿ. ಅದೇ ಪ್ರತಿಭೆಗಳನ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಂಡಿದ್ರಿ ಸರ್. ಇದಂದ್ರೆ ಕಾಂತಾರ ರಿಲೀಸ್ ಆಗೋದಕ್ಕಿಂತ ಮುಂಚೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ. ಅದಾದ್ಮೇಲೆ ಕಾಂತಾರ ರಿಲೀಸ್ ಆಯ್ತು. ಸರ್ ಇದು ಧ್ರುವನ್ ಬಗ್ಗೆ ಹೇಳ್ತಿರುವಂತ ಕತೆ. ಮತ್ತೆ 369 ಅನ್ನೋದು ನಮ್ಮ ಡಿವೈನ್ ನಂಬರ್ ಅಂತ ಕರೀತಾರೆ. ಆ ಡಿವೈನ್ ನಂಬರ್ ನ ತಗೊಂಡಾಗ ನಾವೇನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದು ಆಕ್ಚುಲಿ ಇದು ಟೆಸ್ಲಾ, ನೀವು ಕೇಳಿರ್ಬೋದು. ಟೆಸ್ಲಾ ನ ವಿಜ್ಞಾನಿ ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ. ಧನ್ಯವಾದಗಳು ಶ್ರೀಕಾಂತ್ ಸರ್ಗೆ. ಎಡಿಟರ್ಸ್ ಹಿರಿಯ ಕಲಾವಿದರಾದಂಥ ರಮೇಶ್ ಭಟ್ ಅವರೇ, ಏನೆಲ್ಲ ವೇದಿಕೆ ಮೇಲೆ ಖ್ಯಾತ ನಿರ್ಮಾಪಕರಾದಂಥ NM ಸುರೇಶ್ ಅವರೇ, ತ್ಯಾಗು ಅವರೇ, ಚಿತ್ರದ ನಿರ್ದೇಶಕರಾದಂಥ ಶಂಕರ್ನಾಗ್ ಅವರೇ, ಕೃಷ್ಣ ಅವರೇ ನಿರ್ಮಾಪಕರು, ಮತ್ತೆಲ್ಲ ಮಾಧ್ಯಮದ ಮಿತ್ರರೇ, ಈಗಾಗಲೇ ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವೇದಿಕೆ ನೋಡಿದಾಗ ನನಗೆ ಹಳೆಯ ನೆನಪುಗಳು ಜಾಸ್ತಿ ಬರುತ್ತೆ. ಏಕೆಂದರೆ ರಮೇಶ್ ಭಟ್ ಇರೋದ್ರಿಂದ ಸುಮಾರು 40 ವರ್ಷಗಳ ಹಿಂದಕ್ಕೆ ನಾವು ಹೊರಟೋಗ್ತೀವಿ. ಹಾಗೆ ಅವಾಗ ಚಿತ್ರರಂಗ ಹೇಗಿತ್ತು, ಇವತ್ತು ಎಷ್ಟು ಬದಲಾವಣೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾವು ಆ ಟೀಸರ್ನ ನೋಡಿದಾಗ ಅರ್ಥ ಆಗುತ್ತೆ. ಬಹುಶಃ ನಮ್ಮಿಂದ ದೂರ ಆದಂಥವ್ರೆಲ್ಲರೂ ಕೂಡ ಈ ಪರದೆ ಮೇಲೆ ಅವರು ನಿಜವಾಗ್ಲೂ ಬದುಕಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ನಮ್ಗೆ ಉಂಟಾಗ್ತದೆ. ಟೆಕ್ನಾಲಜಿ ಅಷ್ಟು ಮಟ್ಟಕ್ಕೆ ಬೆಳೆದಿದೆ. ಅವರೇ ಹೇಳ್ತಾರೆ 45% ನಾನು ಗ್ರಾಫಿಕ್ ಮಾಡಿದ್ದೀನಿ ಅಂತ ಹೇಳಿ. ಈ ಗ್ರಾಫಿಕ್ ಮಾಡೋದು ಒಂದು ಕಲೆ. ಅದು ಬಹುಶಃ ನಾನು ಈ ಒಂದು ಗ್ರಾಫಿಕ್ ಇದನ್ನ ಟೀಸರ್ನ ನೋಡಿದಾಗ ಬಹಳ ಅದಕ್ಕೆ ಯಾರು ಅದನ್ನ ಮಾಡಿದಾರೋ, ನಿಮ್ಮ ಹೆಸರು ಸುಶ್ರುತ್ ಭಟ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂತ ಹೇಳಿದ್ರೆ ನಾವೇನೋ ಒಂದು ಭ್ರಮೆಗೆ ಹೊರಟೋಗ್ತೀವಿ ಅದನ್ನ ನೋಡ್ತಾ ಇದ್ರೆ. ಹಾಗಾಗಿ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬರಲಿ. ಯಾಕಂತ ಹೇಳಿದ್ರೆ ನಾನು ನಿರ್ದೇಶಕರು ಮಾತನಾಡುವಾಗ ನಾನು ಗಮನಿಸಿದೆ, ಸ್ವಲ್ಪ ಈ ಚಿತ್ರದ ಬಗ್ಗೆ ಮಾಹಿತಿ ಕೊಡುವಾಗ ನೀವು ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಉಳಿಯುವಂತ ಒಂದು ಅವಕಾಶ ನಿಮಗಿದೆ ಅನ್ನೋದು ನನ್ನ ಭಾವನೆ. ನೀವು ಮಾತ್ಮೇಲೆ ನನಗೆ ಅರ್ಥ ಆಗುತ್ತೆ. ಮತ್ತೆ ನಿರ್ಮಾಪಕರು ಬಹಳ ಆಸೆ ಇಟ್ಕೊಂಡು ಇವತ್ತು ಈ ಚಿತ್ರಗಳನ್ನು ಮಾಡಿದ್ದಾರೆ. ನಾನು ಈ ಒಂದು ದೃಶ್ಯವನ್ನು ನೋಡಿದೆ. ರಾಜ್ಕುಮಾರ್ ಅವರು ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಕೊನೆಯಲ್ಲಿ ಒಂದು ಬಿಲ್ಲು ಬಾಣ ಇಟ್ಕೊಂಡು ಅವರು ನಿಂತಿರುವಂತ ಸ್ಟೈಲ್ ನೋಡಿದಾಗ ನನಗೆಲ್ಲೋ ಒಂದ್ ಕಡೆ ಬಬ್ರು ವಾಹನ ನೆನಪು ಬರುತ್ತೆ. ಬಬ್ರು ವಾಹನದಲ್ಲಿ ಅಪ್ಪ ಮಗನ ಪಾತ್ರದಲ್ಲಿ ಅದನ್ನು ಮಾಡಿದಾರಲ್ಲ, ಅದನ್ನ ನೋಡಿದಾಗ ಇದು ನೆನಪು ಬಂತು. ಏನೇ ಆಗ್ಲಿ ನೀವು ಈ ಚಿತ್ರ ಮಾಡಿದ್ದೀರ ಬಹಳಷ್ಟು ಜನ. ಈಗಾಗಲೇ ಮೊನ್ನೆ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮುಗಿದಿದೆ. ಬಹಳಷ್ಟು ಜನ ಅದರಿಂದ ಅನೇಕ ನಿರೀಕ್ಷೆಗಳನ್ನು ಇಟ್ಕೊಂಡಂತ ಯುವ ನಿರ್ದೇಶಕರಿಗೆ ಅನ್ಯಾಯ ಆಗಿದೆ, ತೊಂದರೆ ಆಗಿದೆ, ನಿರ್ಮಾಪಕರಿಗೆ ತೊಂದರೆ ಆಗಿದೆ, ಎಲ್ಲವೂ ಗೊತ್ತು. ಇದೆಲ್ಲವನ್ನು ದಾಟಿ ಇವತ್ತು ನಾವು ಬರಬೇಕಾಗಿದೆ. ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ. ನಾವು ಹಿರಿಯರಾಗಿ ನಿಮಗೆ ಆಶೀರ್ವಾದ ಮಾಡ್ಬೋದು, ಅಥವಾ ಒಂದು ಏನೋ ನಿಮಗೆ ಈ ಚಿತ್ರರಂಗದಲ್ಲಿ ಉಳಿಬೇಕಾದ್ರೆ ಕೆಲವು ವಿಚಾರಗಳನ್ನ ನಿಮ್ಗೆ ಹೇಳ್ಬೋದು. ಅದರಲ್ಲಿ ನೀವು ಹೆಚ್ಚು, ನಾನು ಕೇಳ್ಕೊಳ್ಳೋದಿಷ್ಟೇ, ತಮಿಳುನಾಡು ಮತ್ತೆ ಬೇರೆ ಬೇರೆ ರಾಜ್ಯಗಳನ್ನ, ಕೇರಳ, ಇವನ್ನೆಲ್ಲ ನೋಡಿದಾಗ ನಮ್ಗೆ ಯಾಕೆ ನಮ್ಮಲ್ಲಿ ಇಂತಹ ನಿರ್ದೇಶಕರು ಕೊರತೆ ಇದೆಯಾ ಅನ್ನೋ ಒಂದು ಇದು ನಮ್ಮನ್ನ ಕಾಡ್ತಾ ಇದೆ. ಹಾಗಾಗಿ ನೀವು ಕಥೆಗೆ ಹೆಚ್ಚು ಒತ್ತನ್ನ ಕೊಟ್ಟು, ಹೆಚ್ಚು ಹೊತ್ತು, ಅದಕ್ಕೆ ಹಣ ಎಷ್ಟು ಖರ್ಚಾಗ್ಬೋದು ಅದಾದ್ಮೇಲೆ, ಬಟ್ ಮೊದಲನೇದಾಗಿ ನೀವು ಹೆಜ್ಜೆ ಇಡುವಾಗಲೇ ಕಥೆಗೆ ಹೆಚ್ಚು ಒತ್ತನ್ನ ಕೊಟ್ಟು, ಒಂದಲ್ಲ ಎರಡಲ್ಲ ಮೂರು, ಈಗ ಕೂತ್ಕೊಂಡ ತಕ್ಷಣ ಒಂದು ಟೈಟ್ಲ್ ಸಿಗಿದ ತಕ್ಷಣ ನಾಳೆ ರಿಜಿಸ್ಟರ್ ಮಾಡ್ತೀರಾ, ನಾಡಿದ್ದು ಕತೆ ಬರ್ಸಕ್ಕೆ ಶುರು ಮಾಡ್ತೀರಾ, ನೆಕ್ಸ್ಟ್ ಮಂತ್ ಇದು ಏನು ಶೂಟಿಂಗ್ ಪ್ರಾರಂಭ ಮಾಡ್ತೀರಾ. ಅದು ಬೇಡ. ಒಂದು 6 ತಿಂಗಳು ಅದಕ್ಕೆ ಶ್ರಮ ಪಡಿ, ಅವಾಗ ಒಳ್ಳೆ ಚಿತ್ರ ಮಾಡಕ್ ಸಾಧ್ಯ ಆಗುತ್ತೆ. ಪಶ್ಚಿಮ ನೋಡ್ತೀರಾ, ಸುಮಾರು 250-300 ಚಿತ್ರಗಳು ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇದೆ. ಬಿಡುಗಡೆ ಆದಂತ ಸಂದರ್ಭದಲ್ಲಿ ಬೆಳಿಗ್ಗೆ
ಒಂದು ದಿನ ನಾನು ನೋಡಿದೆ ಪತ್ರಿಕೆಯಲ್ಲಿ 12 ಚಿತ್ರಗಳು ಬಿಡುಗಡೆ ಆಯಿತು. 12 ಚಿತ್ರಗಳು ಬಿಡುಗಡೆ ಆದರೆ ಸಾಯಂಕಾಲ 8 ಚಿತ್ರಗಳು ಮಾತ್ರ ಸ್ಕ್ರೀನಲ್ಲಿದೆ, ಇನ್ನು 4 ಚಿತ್ರ ಇಲ್ಲ, ಇನ್ನು 2-3 ದಿವಸದಲ್ಲಿ ಅದು ಇಲ್ಲ. ಹಿಂಗಾದ್ರೆ ಯಾವ ಪುರುಷಾರ್ಥಕ್ಕೆ ಈ ಸಿನಿಮಾ ಮಾಡಬೇಕು? ಸಂಪಾದನೆ ಮಾಡೋದು ಬಹಳ ಕಷ್ಟ, ಕಳೆಯೋದು ಬಹಳ ಸುಲಭ. ಈ ರೇಸ್ ಆಡ್ತಾರಲ್ಲ, ಅವರು ಸಾಯಂಕಾಲದೊಳಗೆ ರಿಸಲ್ಟ್ ನೋಡ್ಬಿಡ್ತಾರೆ. ನಾವು ಹಂಗಲ್ಲ, ಒಂದು 6 ತಿಂಗಳು ಕಾಯಬೇಕು. ನಾವು ಒಂದು ರೀತಿ ರೇಸ್ ಆಡವ್ರೆ. ಆ ಪರಿಸ್ಥಿತಿಯಲ್ಲಿ ಸಿನಿಮಾ ರಂಗ ಇದೆ. ಹಾಗಾಗಿ ನೀವು ಹಾಕಿ ದುಡ್ಡನ್ನ ಹಿಂಪಡೆಯೋದಕ್ಕೆ ಕನಿಷ್ಠ ಲಾಭ ಬೇಡ. ಮುಂದಿನ ಪ್ರಯತ್ನಕ್ಕೆ ಇದು ನಾಂದಿ ಆಗ್ಬೇಕು. ಅದಕ್ಕೆ ನೀವು ದಯವಿಟ್ಟು ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಪೂರಕವಾಗಿ ಜನ ಮೆಚ್ಚುವಂತ ಸಿನಿಮಾ ಮಾಡಿ ಯಶಸ್ವಿ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಬಹಳಷ್ಟು ಜನ ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೋಡ್ತಾ ಇದ್ದೀನಿ. ಬಹಳಷ್ಟು ಜನ ಬರ್ತಾರೆ, ಅವ್ರು ಬಂದಾಗ ನೋವು, ಅವ್ರ ಸಂಕಟ ಎಲ್ಲ ನಾವು ಅಲ್ಲಿ ಕೇಳ್ತಾ ಇರ್ತೀವಿ. ಬಹಳ ನೋವಾಗುತ್ತೆ. ಚಿತ್ರೋತ್ಸವದಲ್ಲಿ ನಮ್ಗೇನೋ ಅವಕಾಶ ಸಿಗುತ್ತೆ ಅನ್ಕೋಬೇಡಿ, ಅಲ್ಲೂ ಲಾಬಿ ನಡೀತಾ ಇದೆ, ಸಬ್ಸಿಡಿ ಲಾಬಿ ನಡೀತಾ ಇದೆ, ಸಬ್ಸಿಡಿ ಲಾಬಿ ನಡೀತಾ ಇದೆ. ಅದಕ್ಕೆ ಕೇವಲ ಅಲ್ಲಿರುವಂತಹ ನಾನು ಹೇಳಲ್ಲ, ನಾನು ಕೂಡ ಕೆಲಸ ಮಾಡಿದ್ದೀನಿ, ಹಾಗಂತ ನಾನು ಅನ್ಕೊಂಡ್ಬಿಡ್ಬೋದೇನೋ ಅನ್ನಿಸುತ್ತೆ, ಭಯ ಆಗುತ್ತೆ. ಹಾಗಾಗಿ ಎಲ್ಲ ಕಡೆ ಲಾಬಿ ನಡೀತಾ ಇರೋದ್ರಿಂದ ಇವತ್ತು ನಿಮಗೆ ಕೆಲವು ಕಡೆ ವಂಚನೆ ಆಗುತ್ತೆ. ಒಳ್ಳೆ ಚಿತ್ರಗಳಿಗೆ ಒಂದು ಏನು ಆ ಒಂದು ಸಪೋರ್ಟ್ ಸಿಗುತ್ತವೆ ಇಲ್ವೋ ಗೊತ್ತಿಲ್ಲ, ಅಥವಾ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಏನೇ ಆಗಲಿ ಚಿತ್ರ ಮಾಡಕ್ಕೆ ಬಂದಿದ್ದೀರ. ಅಪ್ಪು, ಧ್ರುವ 369 ಅಂತ ಹೆಸರಿಟ್ಕೊಂಡಿದ್ದಾರೆ. ಅಪ್ಪು ಮತ್ತೆ ರಾಜ್ಕುಮಾರ್ ಅವ್ರನ್ನ ಪರದೆ ಮೇಲೆ ತೋರಿಸ್ತಾ ಇದ್ರ, ಒಳ್ಳೇದಾಗಲಿ. ಯಾಕೆಂತ ಹೇಳಿದ್ರೆ 24 ವರ್ಷದ ನಂತರ ಬಿಡುಗಡೆ ಆದಂತ ಚಿತ್ರ ಇವತ್ತು ಇಡೀ ಕರ್ನಾಟಕದಲ್ಲಿ ದೊಡ್ಡ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೂ ಅಂತ ಒಂದು ಅವಕಾಶ ಬರಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ನಾವ್ಯಾರೂ ಕೂಡ ನೀವು ನಿರಾಶೆ ಆಗ್ಬಾರ್ದು, ನಿಮಗೆ ತೊಂದರೆ ಆಗ್ಬಾರ್ದು ಅಂತ ನಾವ್ಯಾರೂ ಬಯಸೋದಿಲ್ಲ. ನೀವು ಬರಬೇಕು, ಆ ಪ್ರಯತ್ನ ನಿಮ್ದು ಆಗ್ಬೇಕು. ಪ್ರಯತ್ನ ಮಾಡಿ, ಫಲ ಭಗವಂತನ ಬಿಡಿ. ನಿಮ್ಮ ಪ್ರಯತ್ನ ಮೊದಲು, ನಿಮ್ಮ ಪ್ರಯತ್ನಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡಿಕೊಂಡು ಈ ಒಂದು ಚಿತ್ರ ಯಶಸ್ವಿ ಆಗ್ರಿ ಅಂತ ಒಂದು ಶುಭವನ್ನು ಹಾರೈಸಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಕಲಾವಿದರಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. 3 ಸಿನಿಮಾ 4 ಸಿನಿಮಾ ಬರೋ ತರ, ಯಾಕಂದ್ರೆ 15-16 ಸಿನಿಮಾ ನಾವು ನೋಡ್ತಿರ್ತೀವಿ, ಬಹಳ ಹಿಂಸೆ ಆಗುತ್ತೆ ಸರ್. ಈಗ ಅದಕ್ಕೆ ಬರ್ತೀನಿ. ಹಿಂದೆ ಒಂದು ಸ್ಕ್ರೀನಿಂಗ್ ಕಮಿಟಿ ಮಾಡಿದ್ದು, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಾರಲ್ಲ, ಯಾರ್ದು ಚಿತ್ರ ಫಸ್ಟ್ ಸೆನ್ಸರ್ ಆಗುತ್ತೋ ಅವರು ಸ್ಕ್ರೀನ್, ಅದು ಬಹಳ ಸೊಗಸಾಗಿ ನಡೀತಾ ಇತ್ತು. ಅದಕ್ಕೆ ಚೇರ್ಮನ್ ನಾನೇ ಆಗಿದ್ದೆ. ಆ ಕಮಿಟಿಗೆ ಚೇರ್ಮನ್ ನಾನೇ ಆಗಿದ್ದೆ. ಪ್ರತಿ ವಾರ ಯಾವ್ದು ಬಂದಿದೆ ಸೀನಿಯರಿಟಿ ನೋಡ್ಕೊಂಡು 2 ಪಿಕ್ಚರ್ ಮಾತ್ರ ಬಿಡುಗಡೆಗೆ ಅವಕಾಶ ಕೊಡ್ತಾ ಇದ್ದು. ಹಬ್ಬ ಹರಿದಿನಗಳು ಬಂದ್ರೆ ಇನ್ನೊಂದು ಅಥವಾ ಇನ್ನೊಂದು ಚಿತ್ರ ಕೊಡ್ತಾ ಇದ್ದು. ಇದನ್ನ ನಮ್ಮವರೇ ಹೊಡೆದ್ರು, ನಮ್ಮವರೇ ಇದನ್ನ ಹೊಡೆದ್ರು. ಇವತ್ತಿನ ದಿವಸ ನೀವು ಆ ಕಮಿಟಿ, ಆ ಸ್ಕ್ರೀನಿಂಗ್ ಕಮಿಟಿ ನಮ್ಮ ಕೈಲಿ ಕಂಟ್ರೋಲ್ ಅಲ್ಲಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವಾಗ ಬರ್ತಿದ್ದು 100-120 ಚಿತ್ರಗಳು ಬರ್ತಾ ಇತ್ತು, ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರದ್ದು. ಆದ್ರೆ ಈಗಿಲ್ಲ, ಆ ಪರಿಸ್ಥಿತಿ ಇಲ್ಲ. 300 ದಾಟದ್ಮೇಲೆ ನಾವು ಹೆಂಗ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಅವ್ನು ಹೇಳ್ತಾನೆ, ಅರೆ ನಾನು ಚಿತ್ರ ಮಾಡಿದ್ದೀನಿ ಸರ್, ನಾನು ಬಿಡುಗಡೆ ಮಾಡ್ತೀನಿ, ನನಗೆ ಯಾಕೆ ನೀವು ಸ್ಕ್ರೀನಿಂಗ್ ಕಮಿಟಿ ತರ್ತೀರಾ? ನನಗೆ ಇಂಥದ್ದೇ ಡೇಟು, ಈ ಡೇಟಲ್ಲಿ ಮಾಡಿದ್ರೆ ನನಗೆ ಅದ್ದೂರಿಯಾಗಿ ಹೋಗುತ್ತೆ, ನನಗೆ ಅವಾರ್ಡ್ ಬರುತ್ತೆ, ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಯಾರೋ ಒಬ್ಬ ಶಾಸ್ತ್ರದವನ್ನ ಹೇಳ್ಬಿಟ್ಟಿರ್ತಾನೆ, ಆ ಮಾತು ಕೇಳ್ಕೊಂಡು ಇವರು ಬಿಡ್ತಾರೆ. ಹಾಗಾಗಿ ಈಗ ಸ್ಕ್ರೀನಿಂಗ್ ಕಮಿಟಿ ಮಾಡಕ್ ಸಾಧ್ಯನೇ ಇಲ್ಲ, ಅದು ಆಗೋದು ಇಲ್ಲ, ಅದು ನಮ್ಮ ಕೈಯಲ್ಲೂ ಇಲ್ಲ. ಆ ನಿಯಂತ್ರಣ ಮಾಡಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪಿಕ್ಚರ್ ಕಮ್ಮಿ ಬರುವಾಗ ಮಾಡ್ಬೋದಾಗಿತ್ತು. ಈಗ 300 ದಾಡ್ತಾ ಇದೆ, ನೀವೇ ನೋಡ್ತಾ ಇದ್ದೀರಲ್ಲ. 400 ದಾಡ್ತಾ, ನನ್ಗೆ ಎಷ್ಟು ಹೊಟ್ಟೆ ಉರಿತದೆ ಅಂತ ಹೇಳಿದ್ರೆ ಬಟ್ರೆ ಸರ್, ಬೆಳಿಗ್ಗೆ ಬಿಡುಗಡೆ ಆದ್ರೆ ಸಾಯಂಕಾಲ ಚಿತ್ರಮಂದಿರದಲ್ಲಿ ಚಿತ್ರ ಇರೋದು ಸರ್. ಅಲ್ಲ, ಅವನು ಚಿತ್ರಮಂದಿರದಲ್ಲಿ ಏನ್ ಮಾಡಕ್ಕಾಗತ್ತೆ? 10-12 ಜನ, 3 ಜನ 4 ಜನಕ್ಕೆ ಅವನು ಶೋ ಕೊಡಕ್ಕಾಗತ್ತ? ಅದನ್ನು ನಾವು ಯೋಚನೆ ಮಾಡೋಕ್ಕಲ್ವ? ಇವತ್ತಿನ ದಿವಸ 3 ಲಕ್ಷ 4 ಲಕ್ಷ ಬಾಡಿಗೆ ಇದೆ. ಇದೆಲ್ಲಾನು ನಾವು ನೋಡ್ಕೊಂಡೆ ಇವತ್ತು ನಾವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಇವತ್ತು ಮಲ್ಟಿಪ್ಲೆಕ್ಸ್ ಅಲ್ಲಿ 200 ರೂಪಾಯಿಗಳಿಗೆ ಮೇಲೆ ಟಿಕೆಟ್ ದರ ಇರಬಾರ್ದು ಅಂತ ಹೇಳ್ಬಿಟ್ಟು ಈಗ ನಾವು ತೀರ್ಮಾನ ಹೇಳಿ ಮುಖ್ಯಮಂತ್ರಿನ ಒಪ್ಪಿಸ್ಕೊಂಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಯಾವುದೋ ಚಿತ್ರ, ಪುಷ್ಪ ಅನ್ನೋ ಒಂದು ಚಿತ್ರ ಬಿಡುಗಡೆ ಆಯ್ತು. ಬಿಡುಗಡೆ ಆದ ಸಂದರ್ಭದಲ್ಲಿ 1.5 ಲಕ್ಷ, 1,500, 2,000 ಗೋಲ್ಡ್ ಕ್ಲಾಸ್ಗೆ
ಇವಾಗ ಅದೇನಿಲ್ಲ, ಎಲ್ಲ ಸಮಾನವಾಗಿ. ಯಾಕೆಂತ ಹೇಳಿದ್ರೆ ಅಲ್ಲಿ ತಮಿಳ್ನಾಡಲ್ಲಿ 150 ರೂಪಾಯಿಗೆ ರಜನಿಕಾಂತ್ ಪಿಕ್ಚರ್ ತೋರಿಸ್ತಾರೆ ಮಲ್ಟಿಪ್ಲೆಕ್ಸ್ ಅಲ್ಲಿ. ಅದೇ ಇಲ್ಲಿ ರಜನಿಕಾಂತ್ ಪಿಕ್ಚರ್ 1000, 1,500. ನಮ್ಮ ರೆವಿನ್ಯೂ ಎಲ್ಲಿ ಹೋಗುತ್ತೆ? ಅದು 300-400 ಚಿತ್ರಮಂದಿರಗಳು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ಚಿತ್ರದ ಪರಿಸ್ಥಿತಿ ಏನು? ಅಲ್ಲಿಗೆ ಹೋಗಕ್ಕೆ ಆಗಲ್ಲ ನಾವು. ಹಾಗಂತ ಈಗ ನಮ್ಮ ಮುಖ್ಯಮಂತ್ರಿಗಳು ಅನೇಕ ಸವಲತ್ತುಗಳನ್ನ ಈ ಬಾರಿ ಬಜೆಟ್ನಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು ನಾವೆಲ್ಲರೂ ಕೂಡ ಚಿತ್ರರಂಗದಲ್ಲಿ ಮುಂದುವರಿಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತೀನಿ. ಬೇರೆ ಒಂದು ಕಾರ್ಯಕ್ರಮ ಇರೋದ್ರಿಂದ ದಯವಿಟ್ಟು ನಾನು ಸುರೇಶ್ ಬೇಗ ಹೋಗ್ಬೇಕಾಗಿರೋದ್ರಿಂದ ನಮ್ಮನ್ನು ಕ್ಷಮೆ ಕೇಳಿ ನಾನು ನೋಡ್ತೀನಿ. ಈಗ ಸುರೇಶ್ ಅವ್ರು ಮಾತಾಡ್ತಾರೆ, ನಾನು ಹೇಳ್ತೀನಿ. ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಯಾನ ಸಂಘ ಅಧ್ಯಕ್ಷರು, ಕನ್ನಡ ಚಿತ್ರರಂಗದ ಒಂದು ಆಧಾರ ಸ್ತಂಭ ಅಂತ ಹೇಳ್ಬೋದು. ಅವ್ರು ಕೊಟ್ಟಿರುವಂಥ ಕೊಡುಗೆ, ಅವ್ರು ಮಾತಾಡೋ ರೀತಿ ನೋಡ್ಕೊತ ಎಷ್ಟು ಶ್ರಮ ಪಡ್ಯಾರ ಅಂತ. ಸಾರಾಗೋವಿಂದವರು ನಮ್ಮೆಲ್ಲ ಆಸ್ತಿ ಬಿಡಿ, ಅವ್ರ ಬಗ್ಗೆ ನಾನು ಪದೇ ಹೇಳಲ್ಲ. ಬಟ್ ಇವತ್ತೊಂದು ಬಹಳ ಖುಷಿ ಆಯ್ತು. ನಮ್ಮ ಶಂಕರ್ ನಾಗರವರು ಅವ್ರು ಏನೋ ಒಂದು ವಿಷಯ ಇದೆ ಅವ್ರ ಹತ್ರ. ವಿಷಯ ನಾನು ನೋಡಿ, ಅವರು ತಾಯಿ ಹೊಟ್ಟೆಯಲ್ಲಿ ಚೆಲ್ಲಿಸುವ ಮೂಡುಗಳು ಕಾಣದಂತೆ ಮಾವ ಹಾಡನ್ನು ಕೇಳ್ಕೊಂಡು ನಾನು ಹುಟ್ಟಿದ್ದೀನಿ. ಅದೇನೋ ಭಗವಂತನ ಇಚ್ಛೆನೋ ಗೊತ್ತಿಲ್ಲ, ನಮ್ಮ ಕೃಷ್ಣ ಅವ್ರ ಬ್ರದರ್ ಬಂದು ಅಂತ ಸಿನಿಮಾ ಕೊಟ್ಟಿದೆ ಅಂತ ಹೇಳಿದ್ರೆ ಅವ್ರ ಸಿನಿಮಾದ ಬಗ್ಗೆ ಇರೋ ಕಾಳಜಿ, ಪ್ರೀತಿ, ಆ ಸಿನಿಮಾ ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಬಂದು ಕೆಲವೇ ನಿರ್ದೇಶಕರೊಬ್ಬರು ಅನ್ಸುತ್ತೆ. ಕನ್ನಡ ಚಿತ್ರರಂಗ ಇವರು ಗಟ್ಟಿಯಾಗಿರ್ಲೋ ಅಂತ ಎಲ್ಲಾ ಲಕ್ಷಣ ಇದೆ. ಆ ಟೀಸರ್ ನೋಡಿದ್ರೆ ನನಗೆ ಬಹಳ ಖುಷಿ ಆಯ್ತು. ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಫಸ್ಟ್ ಗ್ರಾಫಿಕ್ ಅನಿಮೇಷನ್ ಏನು ಅರ್ಥ ಆಗ್ತಿಲ್ಲ ಸಾಹೇಬ್ರೆ, ಗೋಂದಣ ಇದೇನು ಕತೆ ಕೇಳಬೇಕಲ್ಲ, ಅದಕ್ಕೆ ಫಸ್ಟ್ ನಿರ್ದೇಶಕ ಕೇಳಿದೆ ಏನಂತ ಕತೆ. ನಿಜವಾಗ್ಲೂ ಸಿನಿಮಾ ತಗೊಂಡ್ರ ರೀತಿ ಇಟ್ ಇಸ್ ಕ್ವೈಟ್ ಡಿಫ್ರೆಂಟ್ ಅಂತೆ. ಇರೋ ಸಿನಿಮಾಗಳಿಗೆ ಯಾವುದೇ ಸಿನಿಮಾ ಮಾಡಿ ಇಟ್ ಶುಡ್ ಬಿ ಯುನಿಕ್. ಎಲ್ಲಾ ಮಾಡ್ತಾ ಪ್ರೋಟೋಕಾಲ್ ಅದೇ ಮರ ಸುತ್ತೋದು, ಅದೇ ಲವ್ ಮಾಡೋದು, ಅದೇ ಹೀರೋಯಿನ್ ಹೋಗೋದು, ಅಣ್ಣ ತಮ್ಮ ನುಗ್ಗೋದು, ಹೀರೋಯಿನ್ ಹೊಡೆಯೋದು, ಡ್ಯಾಶ್ ಮಾಡೋದು, ಡಿಕ್ಕಿ ಹೊಡೆಯೋದು, ಇವೆಲ್ಲ ಸಿನಿಮಾ ಅಲ್ಲ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ ನಿಲ್ಲತ್ತೆ. ಯಾಕಂದ್ರೆ ಹೊಸದು ಒಂದು ಪ್ರಾಬ್ಲಮ್ ಇದೆ, ಸಿನಿಮಾಗಳು ಮಾಡ್ತಾರೆ ನಮ್ಮಲ್ಲಿ 300-400 ಸಿನಿಮಾಗಳು ಮಾಡೋದು. ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಸರ್, ಇದರಿಂದ ಇಂಥ ಒಳ್ಳೆ ಸಿನಿಮಾಗಳು ಕೊಚ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಹೇಳಿ, ಅವ್ರು ಮಾಡೋ ಸಿನಿಮಾಗಳು ಈ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದೇ ಒಂದು ದೊಡ್ಡ ಟೀಮ್ ಇದೆ. ನಾನು ನೇರವಾಗಿ ಹೇಳ್ತೀನಿ, ಆ ಸಬ್ಸಿಡಿ ಬಗ್ಗೆ ಅದೊಂದು ಮಾನದಂಡ ನಿರ್ಗಮನ ಮಾಡುವಂತ ಕೆಲಸ ನಾವು ನೀವು ಮಾಧ್ಯಮ ಮಿತ್ರರು ಕೂತ್ಕೊಂಡು ಮಾಡಿದಾಗ ಮಾನದಂಡ ಕಡಿವಾಣ ಸಿನಿಮಾ ಕೊಡಬೇಡಿ ಅಂತ ನಾವು ಹೇಳಲ್ಲ. ಇದರಿಂದ ಬಹಳ ಚಿತ್ರರಂಗಕ್ಕೆ ಇಂತಹ ಸಿನಿಮಾಗಳಿಗೆ ಕುಂಠಿತ ಆಗೋದು ಒಂದು ಭಯಾನಕವಾದ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಲ್ಲ ಗುಂಜಣ್ಣ. ಅದರಿಂದ ಸಬ್ಸಿಡಿಗೆ ಕಂಟ್ರೋಲ್ ಮಾಡುವಂತದ್ದು, ಅಲ್ಲಿ ಸಬ್ಸಿಡಿ ಮಾಡುವಂತ ಅಲ್ಲಿ ಇರೋ ಲಾಬಿಗೆ ಸಬ್ಸಿಡಿ ಕೊಡೋದು ಯಾತಕ್ಕೆ, ಗುಣಾತ್ಮಕ ಸಿನಿಮಾ ಕೊಡ್ಬೇಕು ಅಂತ ಸರ್ಕಾರ ಕೊಡ್ತಾ ಇರೋದು. ಫಸ್ಟ್ 20 ಸಿನಿಮಾ ಕೊಡ್ತಾ ಇದ್ರು. ನಾನು ಸಿನಿಮಾ ಮಾಡ್ಬೇಕಾದ್ರೆ ಎಸ್ಕ್ಯೂಸ್ ಮಾಡ್ಬೇಕಾರೆ, ಆಮೇಲೆ 20ರಿಂದ 30 ಮಾಡಿದ್ರು ಅಲ್ಲ ಸರ್, 30ರಿಂದ 75 ಸಾರಾಗೋವಿಂದ ಮಾಡಿಸಿದ್ರು, 75ರಿಂದ 125 ಸಿದ್ದರಾಮಯ್ಯ ಮಾಡಿದ್ರು. ಆಮೇಲೆ ಬಸವರಾಜ ಬಂದ್ಮೇಲೆ 200 ಸಿನಿಮಾ ಯಾಕೆ ಮಾಡ್ತಾರೆ, ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ. ನೋಡಿ ಈ ಧ್ರುವ 369 ಒಂದು ಸಿನಿಮಾ ನೋಡಿ, ಆಕಾಶ ಅಂದ್ರೇನು, ಭೂಮಿ ಅಂದ್ರೇನು, ಭೂಮಿ ಅಂದ್ರೆ ಆಕಾಶ, ಸೂರ್ಯ ನಕ್ಷತ್ರ, ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದ ಬಗ್ಗೆ ಒಂದು ದೊಡ್ಡ ಮಾಡಿ ಪುನೀತ್ ರಾಜ್ಕುಮಾರ್ ಒಂದು ಕನಸ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಗ್ರಾಫಿಕ್ ಅಲ್ಲಿ, ಐ ಥಿಂಕ್ ಗ್ರಾಫಿಕಲ್ ಮಾಡಿದ 45% ಮೂವಿ ಇದು ಗ್ರಾಫಿಕ್ ಅಂದ್ರು. ಐ ಥಿಂಕ್ ಇದು ಬಡ್ಜೆಟ್ ಮೂವಿ ಇದು. ಆ ಬಡ್ಜೆಟ್ ನ ಮಾಡಿರುವಂತ ಶಕ್ತಿ ನಿರ್ಮಾಪಕರಿಗೆ ನಾವೇ ಚಪ್ಪಾಳೆ ಮೂಲಕ ಅವ್ರಿಗೆ ಇದೆ. ನಿಜವಾಗ್ಲೂ ಅವ್ರು ಹಾಕಿದ ಬಂಡವಾಳದಲ್ಲಿ ಇನ್ನೂ 4 ಸಿನಿಮಾ ಮಾಡೋ ಶಕ್ತಿ ಕೊಡ್ಲಿ. ಚಿತ್ರರಂಗದಲ್ಲಿ ಬಹಳಷ್ಟು ನಾವು ಬದಲಾವಣೆಗಳು ಮಾಡುವಂತ ದಿನ ಬಂದಿದೆ. ಹೊಸಬ್ರಿಗೆ ಮಾಡಿದಾಗ ಹೊಸ ಸಿನಿಮಾಗಳಿಗೆ, ಹೊಸ ಕಥೆಗಳಿಗೆ ಬಹುಶಃ ನಾನು ಮಾಡಿದಂಗೆ ನಾನು ಅಹಂಕಾರ ಅನ್ಕೊಂಡು ನಾನು ಮಾಡಿದ್ದೀನಿ. ಎಸ್ಕ್ಯೂಸ್ ಮೀ ಇರ್ಬೋದು, ಚಪ್ಪಾಳೆ ಇರ್ಬೋದು, ಸಾಕಷ್ಟು ಹೊಸಬ್ರಿಗೆ, ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ. ನಾ ಆಲ್ವೇಸ್ ಐ ಟಾಕ್ ಅಬೌಟ್ ಸಿನಿಮಾ ಶುಡ್ ಬಿ ಆಲ್ವೇಸ್ ಟೆಕ್ನಿಷಿಯನ್ ಬೇಸ್, ನಾಟ್ ಹೀರೋ ಬೇಸ್ ಅಂತೀನಿ. ನಮ್ಮ ಕನ್ನಡ ಚಿತ್ರರಂಗ ಹೀರೋ ಬೇಸ್ ಆಗಿದೆ. ದರ್ಶನೇ ಬೇಕು ಅಂತಾರೆ, ಸುದೀಪೇ ಬೇಕು ಅಂತಾರೆ, ಧ್ರುವ ಸರ್ಜನ್, ಇವಾಗ ಹೊಸ ನಟರು ಬರೋದಿಲ್ವಾ? ಅಂತ ಸಿನಿಮಾ ಸಪೋರ್ಟ್ ಮಾಡುವಂತ ಹೃದಯ ಶ್ರೀಮಂತಿಕೆ, ವಿಶಾಲ ಹೃದಯ ಕೂಡ ನಮ್ಮ ಹಿರಿಯ ನಟರು ಇಟ್ಕೋಬೇಕು. ಪ್ರೇಕ್ಷಕರು ಕೂಡ ಮಾಡ್ತಾರೆ. ಪ್ರೇಕ್ಷಕರು ಏನ್ ಮಾಡ್ತೀರಾ, ಬರೀ ದರ್ಶನೇ ಬೇಕು, ಸುದೀಪೇ ಬೇಕು. ನೋಡಿದ್ರು ಧ್ರುವ 360 ನಾನು ನೋಡಿದೆ, ಆ ಗ್ರಾಫಿಕ್ ಓಪನಿಂಗ್ ಶಾಟ್ ಹೆಂಗಿದೆ ಅಂದ್ರೆ ಸಮ್ಮೇರ್ ಯಾವ ಬಾಹುಬಲಿಗೂ ಮೀರಿಸುವಂತ ಒಂದು ಶಾಟ್ ತೆಗೆದಾರೆ ಯಾರು ಕ್ಯಾಮ್ರಾ ಅಲ್ವಾ. ಆ ಸಿನಿಮಾನ ದುರಂತ ಆಗ್ಬಾರ್ದು, ಅದನ್ನ ನೋಡುವಂತ ಇದು ನಮ್ಮ ಭಾವನೆಗಳನ್ನ ನಮ್ಮ ಪ್ರೇಕ್ಷಕರಿಗೂ ಬೆಳೆಸ್ಕೊಡಿ. ಎಲ್ಲರೂ ಸುದೀಪ್ ಆಗಾಗಲ್ಲ, ಎಲ್ಲರೂ ದರ್ಶನ ಆಗಾಗಲ್ಲ. ಯಾಕೆ ನಾವು ರಮೇಶ್ ಭಟ್ರು ಎಕ್ಸ್ಕ್ಯೂಸ್ ಮೀ ಒಂದು ಆಕ್ಟ್ ಮಾಡಿದ್ದಾರೆ ಇವತ್ತಿಗೂ ಅದು ನಾನು ಲೈಫ್ ಲಾಂಗ್ ನೆನ್ಸ್ಕೊಳ್ಳುವಂತ ಆಕ್ಟಿಂಗ್ ಮಾಡಿದ್ದಾರೆ. ರಮೇಶ್ ಭಟ್ ಅವರು ಆರ್ಡರಿ ಪರ್ಸನ್ ಅಂತ ಗ್ರೇಟ್ ಸಚ್ ಎಕ್ಸಲೆಂಟ್ ಬಿಗ್ ಆಡಿರ್ಬೋದು ನಮ್ಮ ಕನ್ನಡ ಚಿತ್ರಗಳಲ್ಲಿ ಆಧಾರ ಸ್ತಂಭ. ಅದರಿಂದ
ಹೊಸಬ್ರಿಗೆ ಹೊಸ ಕಥೆ ಮಾಡಿದ್ರಿಗೆ ಹೊಸ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಕ್ ಮುಂದವರಿಗೆ ಅವರು ಸಪೋರ್ಟ್ ಮಾಡುವಂತ ಕೆಲಸ ಮಾಧ್ಯಮ ಮಿತ್ರವಾಗಿರೋದು ಪ್ರಿಂಟ್ ಮೀಡಿಯಾ ಮಾಡ್ಕೊಂಡೇ ಬಂದಿದ್ದಾರೆ. ಯಾವತ್ತು ಕೈ ನೋಡಿ, ಯೂಟ್ಯೂಬ್ ಆಲ್ಸೋ ದೇರ್ ಆಲ್ಸೋ ಪ್ಲೇಯಿಂಗ್ ಡಾಮಿನೆಂಟ್ ರೋಲ್ ಇನ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಾಡ್ತಾ ಇದ್ದಾರೆ. ಅವ್ರ ಸಹಕಾರವನ್ನು ಬೇಕೇ ಬೇಕು, ಒಬ್ಬರೇ ಮಾಡಕ್ಕಲ್ಲ. ಯೂಟ್ಯೂಬ್ ಅವ್ರು ಕೂಡ ದೇರ್ ಪ್ಲೇಯಿಂಗ್. ನಮ್ಮನೆ ನಮ್ಮ ಪ್ರೇಮ್ ಅವ್ರದ್ದು KD ಸಿನಿಮಾ ಮಾಡಿದಾಗ ನಾನು ಬೇರೆ ತರ ನಿರ್ಧಾರ ತಗೊಂಡಿದ್ದೆ. ಮಾಜಿ ಅಧ್ಯಕ್ಷನಾಗಿದ್ದೆ ವಾಣಿಜ್ಯ ಮಂಡಳಿದು. ಅವರು ಕೂಡ ಎಲ್ಲರೂ ಒಂದು ಸಾಮರಸ್ಯದಿಂದ ಒಳ್ಳೆತನದಿಂದ ಕರ್ನಾಟಕದ ಮೂಲೆ ಮೂಲೆಗೆ ಮನೆಗೆ ತಲುಪುವಂತ ಕೆಲಸ, ಸಣ್ಣ ಸಿನಿಮಾಗಳಿಗೆ ಅನುಕೂಲ ಆಗುವಂತ ಒಂದು ವೇದಿಕೆ ಅಂತ ಹೇಳ್ತಾ ಮತ್ತೊಮ್ಮೆ ಸಿನಿಮಾ ಶಂಕರ್ ನಾಗರು ಮುಂದಿನ ದಿನಗಳಲ್ಲಿ ನಮ್ಮ ಸಾರಾ ಗೋವಿಂದಗಳಿಗೆ ಒಳ್ಳೆ ನಿರ್ದೇಶ ಎಲ್ಲ ಇದೆ. ಇವರು ಸಂಭಾವಿತ ಅನ್ಸುತ್ತೆ. ಒಳ್ಳೆ ನಟ ಕೂಡ ಆಗ್ತೀರಾ, ಒಳ್ಳೆ ನಿರ್ದೇಶಕ ಆಗ್ತೀರಾ ಅಂತ ಹೇಳ್ತಾ ಎಲ್ಲ ಟೆಕ್ನಿಕಲ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ. ಗ್ರಾಫಿಕ್ ಎಕ್ಸಲೆಂಟ್, VFX ನಿಮ್ದೇನಾ? ಎಕ್ಸಲೆಂಟ್ ಜಾಬ್ ಮಾಡಿ ಮುಂದಿನ ದಿನಗಳಲ್ಲಿ ಇವೆಲ್ಲ ಎಂಟೈರ್ ಟೆಕ್ನಿಕ್ ಸಿನಿಮಾ ದೊಡ್ಡ ಹಿಟ್ ಆಗೋ ರೀತಿ ಕೆಲಸ ಮಾಡ್ಕೊಡ್ಲಿ. ನಿರ್ಮಾಪಕನ ಹಾಕಿದ ಬಂಡವಾಳ ಬಂದು ಇನ್ನೊಂದು ಸಿನಿಮಾ ಮಾಡೋದು ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಾನು 2 ಮಾತು ಬರ್ತೀನಿ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಚಿತ್ರ ಪ್ರೇಮಿಗಳಿಗೆ ಹಾಗೂ ಮಾಧ್ಯಮ ಮಿತ್ರಗಳಿಗೆ ನನ್ನ ಆತ್ಮೀಯ ನಮಸ್ಕಾರ. ಧ್ರುವ 369 ಅದು ಒಂದು ರೀತಿ ಇಂಗ್ಲಿಷ್ ಸಿನಿಮಾ ಹೆಸರಿದ್ದಾಗಿದೆ. ಅಷ್ಟೇ ಅಲ್ಲ, ಅದರಲ್ಲಿ ತಾಂತ್ರಿಕತೆಯನ್ನು ಉಪಯೋಗಿಸಿರೋದು ಈಗ ನೋಡಿದ್ದೀವಿ. ಯಾವ ಇಂಗ್ಲಿಷ್ ಸಿನಿಮಾಗೂ ಕಮ್ಮಿ ಇಲ್ಲ, ಅದ್ಭುತವಾಗಿದೆ. ಅದರಲ್ಲೂ ನಮ್ಮ ಅಣ್ಣನ ಕುಮಾರನ್ನ ನೋಡೋದೇ ಒಂದು ಭಾಗ್ಯ ಅನ್ನೋವಷ್ಟಿಗೆ ಅದು ಇದೆ. ಸೊ ಪ್ರಾರಂಭದಲ್ಲೇ ಈ ಟೀಸರ್ ತೋರಿಸಿರೋದು ಚಿತ್ರದ ಬಗ್ಗೆ ತುಂಬಾ ಆಸಕ್ತಿಯನ್ನು ಹುಟ್ಟಿಸಿದೆ. ಸಿನಿಮಾದಲ್ಲಿ ನಾನು ಒಂದು ಮುಖ್ಯ ಪಾತ್ರ ಅಭಿನಯಿಸಿದ್ದೀನಿ. ತಾತ ಮತ್ತು ಮೊಮ್ಮಗನ ಬಾಂಧವ್ಯ, ಅದರ ಬಗ್ಗೆ ತುಂಬಾ ಒತ್ತು ಕೊಟ್ಟಿದ್ದಾರೆ. ಅವನ ಬುದ್ಧಿಶಕ್ತಿಗೆ, ಅವನ ಬುದ್ಧಿಯ ಬೆಳವಣಿಗೆಗೆ ನನ್ನ ಉಪದೇಶ ಅವನ ಮೇಲೆ ತುಂಬಾ ಪ್ರಭಾವ ಬೀರಿದೆ. ತುಂಬಾ ಸಾಧನೆಯನ್ನು ಮಾಡಿದ್ದಾನೆ. ಅದು ಚಿತ್ರದಲ್ಲಿ ಇರುವಂತ ವಿಷಯ. ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ಕಲಾವಿದರನ್ನ ಬಳಸಿದ್ದಾರೆ. ನನ್ನ ಸೊಸೆ ಪಾತ್ರ ಇರಬಹುದು, ಮಗನ ಪಾತ್ರ ಇರಬಹುದು, ನನ್ನ ಮೊಮ್ಮಗನ ಪಾತ್ರ ಇರಬಹುದು. ಬಹಳ ಉತ್ತಮವಾದ ಕಲಾವಿದರು. ಅವ್ರ ಜೊತೆಲಿ ಕೆಲಸ ಮಾಡುವಾಗ ನನಗೆ ಒಂಚೂರು ಹೆಂಗಪ್ಪ ಇವ್ರ ಜೊತೆಲಿ ಅನ್ನೋಷ್ಟು ಅಷ್ಟು ಉತ್ತಮವಾಗಿ ಅಭಿನಯಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರ ಒಂದು ಟೀಮು, ಜೊತೆಗೆ ನಿರ್ಮಾಪಕರ ಟೀಮು. ಅವರ ಅಣ್ಣ ತಮ್ಮ ಇಬ್ಬರಿದ್ದಾರೆ, ಲವಕುಶ ಇದ್ದ ಹಾಗೆ. ತುಂಬಾ ಕಷ್ಟಪಟ್ಟು ತನು ಮನ ಎಲ್ಲವನ್ನೂ ಇದಕ್ಕೆ ದಾರಿ ಎರೆದಿದ್ದಾರೆ ಈ ಸಿನಿಮಾಗೆ. ಅಂದ್ರೆ ಅವರಿಗೆ ಸಿನಿಮಾ ಮೇಲಿರುವ ಪ್ರೀತಿಯನ್ನ ತೋರಿಸುತ್ತೆ. ಆ ಫ್ಯಾಷನ್ ಇದೆ ಸಿನಿಮಾ ಮಾಡಬೇಕು ಅಂತ. ಹಾಗಾಗಿ ಅದರ ತುಣುಕು ನೋಡಿದವ್ರಿಗೆ ನಿಮ್ಗೆಲ್ರಿಗೂ ಅರ್ಥ ಆಗಿರ್ಬೋದು. ಈಗ ಒಂದು ಪ್ರಶ್ನೆ ನಮ್ಮ ಮಾಧ್ಯಮ ಮಿತ್ರರು ಕೇಳಿದ್ರು, ಇಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ, ಇದಕ್ಕೇನು ನೀವು ಕಂಟ್ರೋಲ್ ಮಾಡಕ್ಕಾಗಲ್ವಾ ಅಂತ ನಮ್ಮ ಚೇಂಬರಿನ ಮುಖ್ಯಸ್ಥರುಗಳಿಗೆ ಕೇಳಿದ್ರು. ಬಹಳ ಹಿಂದೆ ನಮ್ಮದೊಂದು ವಿಚಾರ ಇತ್ತು. ಈ ಬೆಂಗಳೂರಲ್ಲಿ ಸುಮಾರು 230 ವಾರ್ಡ್ಗಳಿದೆ. ಒಂದೊಂದು ವಾರ್ಡಲ್ಲಿ 2-3 ಪಾರ್ಕ್ಗಳಿದೆ. ಕೆಲವು ಪಾರ್ಕಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ, ಅಂದ್ರೆ ಕಾರ್ಯಕ್ರಮ ಮಾಡೋದಿಕ್ಕೆ ಅಂತ. ಅದೇ ರೀತಿಯಾಗಿ ಒಂದು 200-250 ಜನ ಕೂತ್ಕೊಳ್ಳುವಂತ ಒಂದು ಕಾಂಪ್ಯಾಕ್ಟ್ ಥಿಯೇಟರ್ನ ಸರ್ಕಾರದ ವತಿಯಿಂದನೇ ಕಟ್ಟಿ ಕಡಿಮೆ ಬಾಡಿಗೆಗೆ ಚಿತ್ರಗಳನ್ನ ಕೊಟ್ರೆ ಆ ಚಿತ್ರಗಳು
ಎಲ್ಲ ವಾರ್ಡಲ್ಲೂ ರಿಲೀಸ್ ಆಗ್ಬೋದು. ಟಿಕೆಟ್ ದರನು ಒಂದು 25-30 ರೂಪಾಯಿ ಇಟ್ಟರೆ, ಯಾಕೆಂದ್ರೆ ಸುಮಾರು ಜನಕ್ಕೆ ಮಹಿಳೆಯರಿಗೆ 10:30 ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸಿ ಗಂಡನ್ನ ಆಫೀಸಿಗೆ ಕಳಿಸ್ಬಿಟ್ರೆ ಆಮೇಲೆ ಕೆಲಸಗಳು ಕಮ್ಮಿ. ಆಮೇಲೆ ವಯಸ್ಸಾದವರು, ರಿಟೈರ್ಡ್ ಆದವರು ಕಾಲ ಕಳೆಯೋದು ಕಷ್ಟ. ಮನೇಲಿ ಟಿವಿ ನೋಡ್ಕೊಂಡು ಹೇಗೋ ಕಾಲ ಕಳೀತಾರೆ. ಅವರೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾಡಿರುವಂತ ಕೃತಿಗಳು ಜನರಿಗೆ ತಲುಪುತ್ತೆ. ಈ ಕೆಲಸ ಸರ್ಕಾರ ಮುಂದೆ ನಿಂತ್ಕೊಂಡು ಮಾಡಿದ್ರೆ ಈ ಒಂದು ಸಮಸ್ಯೆಗೆ ಒಂದು ಉತ್ತಮವಾದ ಒಂದು ಪರಿಹಾರ ಸಿಗುತ್ತೆ ಅಂತ ನನ್ನ ಭಾವನೆ. ಇದು ನನ್ನದಲ್ಲ ಯೋಚನೆ. ಸುಮಾರು 10-12 ವರ್ಷದ ಕೆಳಗೆ ನಾವುಗಳು ಮಾತಾಡ್ಕೊಂಡಂತ ವಿಷಯ ಇದು. ಇದು ಯಾಕೆ ಕಾರ್ಯಗತ ಆಗಿಲ್ಲ ಅಂತ ಗೊತ್ತಿಲ್ಲ. ಇದ್ರ ಕಡೆ ಗಮನ ಕೊಟ್ರೆ. ಅದು ಜನತಾ ಚಿತ್ರಮಂದಿರ ಅಂತೇಳಿ ಸರ್ಕಾರಕ್ಕೆ ಮನವಿನೂ ಕೊಟ್ಟಿದ್ದಾರೆ. ಅವ್ರ ಪ್ರೋಸೆಸ್ ಆಗ್ತಿದೆ, ಬಟ್ ಅದು ಅಪ್ಡೇಟ್ ಆಗಿದ್ದಾರೆ. ಅಂದ್ರೆ ಅವ್ರು ಹಿಂದೆ ಬೀಳ್ಬೇಕು, ಅದ್ರ ಆಪರೇಟ್ ಮಾಡಿ ಅಂತಿದೆ. ಯಾರು ಹಿಂದೆ ಬೀಳುವುದು? ಅದನ್ನೇ ಅವ್ರು ಕೇಳ್ತಾರೆ. ಜವಾಬ್ದಾರಿ ತಗೋಬೇಕು. ಅದಕ್ಕೆ ಇವರಿಗೆ ಒಂದು ಅಧಿಕಾರ ಇದೆ. ಒಂದು ಸಂಘ ಸಂಸ್ಥೆ ಎಂದಾಗ ಒಬ್ಬನ ಕೂಗಿನಕ್ಕಿಂತ ಸಂಘದ ಕೂಗು ಅಂದ್ರೆ ಅದಕ್ಕೆ ಹೆಚ್ಚು ಮರ್ಯಾದೆ ಸಿಗುತ್ತೆ. ಅವ್ರುಗಳು ಪ್ರಯತ್ನ ಪಡಬೇಕು ಇದಕ್ಕೆ. ಸೊ ಈ ಚಿತ್ರದ ಟೀಸರ್ ನೋಡಿದ್ದೀರಾ? ಧ್ರುವನ್ ಪಾತ್ರ ಮಾಡಿರೋ ಹುಡುಗ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾನೆ. ಇದನ್ನ ನಾನು ಕೇಳ್ಕೊಳ್ಳೋದು ಮಾಧ್ಯಮ ಮಿತ್ರ ಹತ್ರ ಒಂದೇ ಒಂದು, ಇದು ಎಲ್ಲರೂ ಕೇಳ್ತಾರೆ. ನಾವು ಪ್ರತಿ ಪ್ರೆಸ್ ಮೀಟಿಗೆ ಬಂದಾಗ ಮಾಧ್ಯಮ ಮಿತ್ರ ಹತ್ರ ಕೇಳೋದಿದೆ, ಈ ಚಿತ್ರಕ್ಕೆ ಹೆಚ್ಚು ಪ್ರಚಾರ ಕೊಡಿ ಅಂತ. ಪಾಪ ಅವ್ರು ತಾನೇ ಏನ್ ಮಾಡ್ತಾರೆ, ವಾರಕ್ಕೆ 11 ಸಿನಿಮಾ ರಿಲೀಸ್ ಆದ್ರೆ ಶುಕ್ರವಾರ ಒಂದು ಪೇಜಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಇದ್ರೆ ಅರ್ಧ ಪೇಜ್ ಅವ್ರಿಗೆ ಕೊಡ್ಬೇಕಾಗತ್ತೆ. ಇನ್ನು ಉಳಿದಿರೋ ಚಿತ್ರಕ್ಕೆ ಸಣ್ಣ ಸಣ್ಣ 1 ಕಾಲಂ 2 ಕಾಲಂ ಅಲ್ಲಿ ಮುಗಿದು ಹೋಗುತ್ತೆ. ಸೊ ಹಾಗಾಗಿ ನೀವು 1 ಪೇಜ್ ಜಾಸ್ತಿ ಮಾಡಿ, ಈ ತರ ಚಿತ್ರಗಳಿಗೆ ಜಾಸ್ತಿ ಕಾಲಂ ಕೊಡಿ ಅಂತ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಅಷ್ಟೇ. ದಯವಿಟ್ಟು ಇಂಥ ಚಿತ್ರಕ್ಕೆ ಪ್ರಚಾರದ ಅಗತ್ಯ ತುಂಬಾ ಇದೆ. ಸೋಷಿಯಲ್ ಮೀಡಿಯಮ್ ವರ್ಕ್ ಮಾಡ್ತಿದೆ. ಹೆತ್ತವರಿಗೆ ಹೆಗ್ಗಣ ಮುತ್ತು. ಎಲ್ಲರೂ ನಮ್ಮ ಚಿತ್ರ ಹಾಗಿದೆ ಹೀಗಿದೆ ಅಂತ ಎಲ್ಲ ಹೇಳ್ತಾರೆ. ಈಗ ಈ ಚಿತ್ರದ ಬಗ್ಗೆ ಒಂದು ಸಣ್ಣ ತುಣುಕು ನೀವು ನೋಡಿದ್ದೀರ. ಸೊ ಚಿತ್ರ ಪೂರ್ತಿ ಇದೇ ರೀತಿ ಇರುತ್ತೆ. ಸುಮಾರು ಅರ್ಧ ಭಾಗ ಗ್ರಾಫಿಕಲ್ಲೇ ಸಿನಿಮಾ ಇದೆ ಅಂತಂದ್ರೆ ಅದು ಒಂದು ವಿಜುವಲ್ ಟ್ರೀಟ್ ಖಂಡಿತ ಸಿಗುತ್ತೆ. ಸಿನಿಮಾ ನೋಡೋದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳಿ, ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆಂದ್ರೆ ಇಂಥ ಒಂದು ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರ ನನಗೆ ದಕ್ಕಿದೆ. ಅದನ್ನ ನನ್ನ ಜೊತೆಲಿ ಮಾಡಿಸಿದ್ದಾರೆ. ನನ್ನ ಮೇಲೆ ತುಂಬಾ ವಿಶ್ವಾಸ ಇಟ್ಟು ಕರೆದಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಒಳ್ಳೇದಾಗ್ಲಿ ಎಲ್ರಿಗೂ. ನಮ್ಮ ಮೂಲಕ ಇಲ್ಲ, ಅಲ್ಲಿ ಒಂದು ಸಣ್ಣ ಘರ್ಷಣೆ ಇದೆ. ಸನಾತನ ವಿಜ್ಞಾನ ಅಂತ ಒಂದು ಹೇಳಿದ್ರು. ಒಂದು ಪೂಜೆ ಪುನಸ್ಕಾರ ಹವನ ಹೋಮ ಇದ್ರ ಜೊತೆಗೆ ಮಾಡರ್ನ್ ಟೆಕ್ನಿಕ್ಕು ವಿಜ್ಞಾನ, ಇದರ ಸಣ್ಣ ಸಣ್ಣ ಘರ್ಷಣೆಗಳಿದೆ. ಆ ಘರ್ಷಣೆಗೆ ನಾನು ಕಾರಣ ಆಗುತ್ತೇನೆ ಕೆಲವು ಭಾಗದಲ್ಲಿ. ಸೊ ಅದರಲ್ಲೇ ನಡೆದು ಆ ಹುಡುಗ ಒಂದು ಸಾಧನೆ ಮಾಡ್ತಾನೆ. ಇದು ಚಿತ್ರ. ಸರ್ ರಾಜ್ಯಪಾಲರಾಗಿ ಮಾಡಿದ್ದಾರೆ. ಅವ್ರ ಜೊತೆಲಿ ನನ್ನ ಅಭಿನಯ ಇರಲಿಲ್ಲ, ಹಾಗಾಗಿ ಅವ್ರು ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರನ್ನ ಕೇಳಿದೀವಿ ಒಂದು ಪಾತ್ರಕ್ಕೆ ಅಂತ ಮಾತ್ರ ನನಗೆ ಗೊತ್ತಿತ್ತು. ನೀವು ಟೈಟ್ಲ್ ಕಾರ್ಡ್ ಅಲ್ಲಿ ತಂತ್ರಜ್ಞಾನದ ರಮೇಶ್ ಭಟ್ ಸರ್ ನೋಡ್ಬೋದು ನಾವು. ಗ್ರಾಫಿಕಲ್ ಏನಾದ್ರು ಆತರ ಇಲ್ಲ. ಚಿತ್ರದ ಪಾತ್ರಧಾರಿಗಳು ಗ್ರಾಫಿಕಲ್ ಎಲ್ಲೂ ಹೋಗಲ್ಲ. ಮಾಡೋ ಸಾಧನೆಗಳು ಇರಬಹುದು, ಉದಾಹರಣೆಗಳು ಇರಬಹುದು. ಅವ್ರ ಇನ್ಸ್ಪಿರೇಷನ್ ಆಗಕ್ಕೆ ಅವರ ಒಂದು ಕಲ್ಪನಾ ಶಕ್ತಿಯಲ್ಲಿ ಅವರು ಅದನ್ನೆಲ್ಲ ನೋಡಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಯಾಕೆಂದ್ರೆ ಏನೋ ಒಂದು ಕತೆ ಹೇಳುವಾಗ ಹಾವು ಅಟ್ಟಿಸ್ಕೊಂಡು ಬರುತ್ತೆ ಅಂತ ಹೇಳ್ತೀನಿ. ಆ ಹಾವು ಅಲ್ಲಿರಲ್ಲ ಶೂಟಿಂಗ್ ಟೈಮಲ್ಲಿ, ಆಮೇಲೆ ಅದು ಗ್ರಾಫಿಕ್ ಅಲ್ಲಿ ಚಿತ್ರ ಆಗಿರ್ಬೋದು. ಆ ವಿಜುವಲ್ ನೋಡಿದಾಗ್ಲೇ ಅದರ ಅನುಭವ ಸಿಕ್ಕೋದು ಹೊರತು ನಾನು ಹೇಳಿದ್ರೆ ಅದರ ಅನುಭವ ಸಿಕ್ಕೋದಿಲ್ಲ. ಹಾಗಾಗಿ ಚಿತ್ರ ಎಲ್ಲರೂ ನೋಡಿ, ಅಭಿಮಾನಿಗಳೆಲ್ಲ ನೋಡುವಂತ ಒಂದು ಒತ್ತು
ಮಾಧ್ಯಮ ಮಿತ್ರಗಳು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ನಮಸ್ತೆ, ನಾನು ಸುಶ್ರುತ್ ಭಟ್ ಅಂತೇಳಿ ತುಂಬಾ ಸಿನಿಮಾ ಮಾಡಿದ್ದೀನಿ, ಅಷ್ಟೇನು ರೆಕಗ್ನೈಸ್ ಆಗಲಿಲ್ಲ. ಬಟ್ ಈ ಸಿನಿಮಾ ತುಂಬಾ ರೆಕಗ್ನೈಸ್ ಆಗುವ ಒಂದು ನನಗೆ ಹೋಪ್ ಇದೆ ತುಂಬಾ. ಅದೇ ಇದರಲ್ಲಿ ಮಾಡಿರುವ ವರ್ಕ್ ತುಂಬಾ ವಿಶೇಷವಾದದ್ದು. ಯಾಕಂದ್ರೆ ಈ ತರ ವರ್ಕ್ ಎಲ್ಲ ಸಿನಿಮಾದಲ್ಲಿ ಮಾಡ್ಲಿಕ್ಕೆ ಸಿಗಲ್ಲ. ನಮ್ಗೆ ಈ ತರ ವರ್ಕ್ ಮಾಡ್ಬೇಕಂತ ಆಸೆ ಇರ್ತದೆ. ನಮ್ಗೆ ಒಂದು ಬಾಹುಬಲಿ ತರ ಮಾಡ್ಬೇಕು, ಆ ಮೂವಿ ತರ ಮಾಡ್ಬೇಕು, ಅನಕೊಂಡ ತರ ಮಾಡ್ಬೇಕು ಅಂತ ಆಸೆ ಇರ್ತದೆ ಎಲ್ಲ VFX ಆರ್ಟಿಸ್ಟ್ ಗಳಿಗೆ. ಆದ್ರೆ ಆ ತರ ಆಸೆಗೆ ಒಬ್ಬ ಡೈರೆಕ್ಟರ್ಗಳು ಪೂರಕ ಆಗ್ಬೇಕು ಅಲ್ವಾ? ಹಾಗಾಗಿ ಅದಕ್ಕೆ ಒಂದು ಪೂರಕ ಆಗಿರೋ ನಮ್ಮ ಡೈರೆಕ್ಟರ್ಗಳಿಗೆ, ಈ ನಮ್ಮ ಶಂಕರಣ್ಣವರಿಗೆ ಎಲ್ಲ ಕ್ರೆಡಿಟ್ ಸಿಗ್ತದೆ. ಹಾಗೆ ಮತ್ತೆ ಪ್ರೊಡ್ಯೂಸರ್ಗಳು ಕೂಡ ನಮ್ಗೆ ಅಷ್ಟೇ ಸಪೋರ್ಟ್ ಕೊಡ್ಬೇಕು. ಹಾಗಾಗಿ ಈ ತರ ಒಂದು ಟೀಸರ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇದಕ್ಕೆ ತುಂಬಾ ಸಮಯ ತಗೊಂಡಿದ್ದೇವೆ ನಾವು. ಅಂದ್ರೆ ಕಾನ್ಸೆಪ್ಟ್ ಆರ್ಟ್ಗಳನ್ನು ಇದು ಆಲ್ಮೋಸ್ಟ್ ಎಷ್ಟು 1 ಅವರ್ ಇದೆ. ಅಂದ್ರೆ ಒಂದೊಂದು ಸೀನಿಗೆ ತುಂಬಾ ಟೈಮ್ ತಗೊಳ್ತದೆ. ಈಗ ಒಂದು ಕಾನ್ಸೆಪ್ಟ್ ಆರ್ಟ್ ಅನ್ನ ಮಾಡಿ ಆತರ, ಈಗ ಅರಮನೆ ಸೀನ್ ನೋಡಿದ್ರಿ, ಅದೆಲ್ಲ ಹ್ಯಾಂಡ್ ಮೇಡ್ ಸ್ಕಲ್ಪ್ಚರ್ಗಳು. ನಾವು ಆ ಮಾಡೆಲ್ ಗಳನ್ನೆಲ್ಲ ನಾವು ರೆಡಿ ಮಾಡಿ, ಆಮೇಲೆ ಅದನ್ನ ಈ ತರ ಬರ್ತದೆ ಅಂತ ವಿಜುವಲೈಸೇಷನ್ ಕೊಟ್ಟು, ಆಮೇಲೆ ಅದರದ್ದು ಡೈರೆಕ್ಟರ್ ಅದು ಫೈನಲೈಸ್ ಆದ್ಮೇಲೆ ಅದರದ್ದು ಫೈನಲ್ ರೆಂಡರ್ ಏನಿದೆ, ಕಲರಿಂಗ್ ಏನಿದೆ ಅದೆಲ್ಲ ಮಾಡ್ಬೇಕು. ಹಾಗೆ ತುಂಬ. ಮತ್ತೆ ಅದರಲ್ಲಿ ನಾವು ಈಗ ರಾಜ್ಕುಮಾರ್ ಅವರು ಮತ್ತೆ ಪುನೀತ್ ರಾಜ್ಕುಮಾರ್ ಅವರನ್ನು ಮಾಡಿದ್ದೇವಲ್ಲ, ಅದು ತುಂಬಾ ಕಾಂಪ್ಲಿಕೇಶನ್ಸ್. ಅಂದ್ರೆ ನಮಗೆ ಅದಕ್ಕೆ ಬೇಕಾದಂತ ಯಾವುದೇ ಮಟೀರಿಯಲ್ ಸಿಗಲ್ಲ, ರಾ ಮೆಟೀರಿಯಲ್ಸ್. ಈಗ ರಾಜ್ಕುಮಾರ್ ನಮ್ಮ ಹತ್ರ ಇಲ್ಲ. ರಾಜ್ಕುಮಾರ್ ಅವರು ಇದ್ರೆ ನಾವು ಅದನ್ನ ಸ್ಕ್ಯಾನ್ ಮಾಡಿ 3D ಸ್ಕ್ಯಾನ್ ಮಾಡಿ ಎಲ್ಲ ತೆಗಿಬಹುದು. ಈಗ ಅವರಿಲ್ಲ, ಅವರಿಗೋಸ್ಕರ ನಾವು ಅವರ ಹಳೆ ಫೋಟೋಸ್ ಅನ್ನೆಲ್ಲ ಕಲೆಕ್ಟ್ ಮಾಡಿ, ಅದರಲ್ಲಿ ಸಹ ನಮ್ಗೆ ತುಂಬಾ ಕಾಂಪ್ಲಿಕೇಶನ್ ಇರುತ್ತೆ. ನಮ್ಗೆ ಒಂದು ಫೋಟೋ ಇದ್ದಾಗ ಇನ್ನೊಂದು ಫೋಟೋದಲ್ಲಿ ಇರ್ತದೆ, ಮುಖದಲ್ಲಿ ಬದಲಾವಣೆ ಇರ್ತದೆ, ಮೇಕಪ್ ಬದಲಾವಣೆ ಇರ್ತದೆ, ಹಾಗೆ ತುಂಬಾ ಸಮಸ್ಯೆ. ಅದರಲ್ಲಿ ಸಹ ಕ್ಲಾರಿಟಿ ಇರೋದಿಲ್ಲ. ಅದೆಲ್ಲ ಹಳೆ ಫೋಟೋ ಕಲೆಕ್ಟ್ ಮಾಡಿ, 100 ಫೋಟೋಗಳನ್ನ ಕಲೆಕ್ಟ್ ಮಾಡಿ, ಅವ್ರು ಈ ಆಂಗಲ್ ಇಂದ ಹೇಗೆ ಕಾಣಿಸ್ತಾರೆ, ಈ ಆಂಗಲ್ ಇಂದ ಹೇಗೆ ಕಾಣಿಸ್ತಾರೆ ಎಲ್ಲ ಮಾಡಿ ಅದನ್ನ 3D ಸ್ಕಲ್ಪ್ಚರ್ ಮಾಡ್ಬೇಕಾಯ್ತು. ಬಂದಿಲ್ಲ, ಅದ್ರಲ್ಲಿ ಮಾಡಿದ್ರೆ ಇನ್ನ ಈಸಿ ಆಗುತ್ತೆ. ಇಲ್ಲ, ಎಲ್ಲಿ ನಿಮ್ಗೆ ಈ ತರ ವಿಡಿಯೋಸ್ ಮಾಡ್ಲಿಕ್ಕೆ ಅಷ್ಟೊಂದು ಬರಲ್ಲ. ಇದ್ರಲ್ಲಿ ನಿಮ್ಗೆ 10 ಬಿಟ್ ಔಟ್ಪುಟ್ ಅನ್ನ ಕೊಡ್ಬೇಕಾಗ್ತದೆ. ಥಿಯೇಟರ್ಗೆ ಬರುವಂತ ಯಾವುದೇ ಬರಲ್ಲ. ಅದ್ರಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು. ಅದರಲ್ಲಿ ಸಹ ತುಂಬಾ ಆರ್ಟಿಫಿಕ್ಸ್ ಇರ್ತದೆ. ನಿಮ್ಗೆ ಒಮ್ಮೆ ಕಣ್ಣು ಈಚೆ ಹೋಗ್ತದೆ, ಆಚೆ ಹೋಗ್ತದೆ. ಅದು ವಿಡಿಯೋಸ್ ಇನ್ನು ಸಿನಿಮಾ ಕ್ವಾಲಿಟಿಗೆ ಬರಲಿಲ್ಲ ಯಾವ್ದು ಸಹ ಎಲ್ಲಿ. ಬಟ್ ನೀವು ಇಮೇಜ್ ಅನ್ನ ರೆಡಿ ಮಾಡ್ಕೊಳ್ಬಹುದು. ನಿಮ್ಗೆ ವಿಜುವಲೈಸೇಷನ್ ಹೀಗೆ ಬರ್ತದೆ, ಒಂದು ಐಡಿಯಾ ತಗೊಳ್ಳಿಕ್ಕೆ ಏನು ಯೂಸ್ ಮಾಡಬಹುದು. ಕೆಲವು ಕಡೆ ನಾವು ಕಾನ್ಸೆಪ್ಟ್ ಆರ್ಟ್ಗಳಿಗೆ ಯೂಸ್ ಮಾಡಿದ್ದೇವೆ. ಹಾಗೆ ಹೆಚ್ಚಿನದೆಲ್ಲ ಟ್ರೆಡಿಷನಲ್ ಏನ್ ಟೆಕ್ನಿಕ್ ಇದೆ VFX ಅದರಲ್ಲೇ ಮಾಡಿದ್ದೇವೆ ನಾವು. ಎಲ್ಲ ಹ್ಯಾಂಡ್ ಮೇಡ್ ಡಿಸೈನ್ಸ್. ರೀಸೆಂಟ್ ಆಗಿ ಯಾವ್ದು ಮಾಡಿದ್ರೆ? ರೀಸೆಂಟ್ ಅದಂದ್ರೆ ತುಂಬಾ ಸಿನಿಮಾ ಮಾಡಿದ್ದೇನೆ, ಕನ್ನಡ, ತುಳು ಮತ್ತೆ ಕೊಂಕಣಿ. ಹಾಗೆ ಈಗ ರಿಪ್ಪನ್ ಸ್ವಾಮಿ ಅಂತ ಒಂದು ಬರ್ತಿದೆ. ಮತ್ತೆ ಅದಕ್ಕೆ ಈಗ ಅಭೇದ್ಯಂ ಅಂತ ಒಂದು ವಿಜಯ ರಾಘವೇಂದ್ರ ಅವ್ರದ್ದು ರಿಲೀಸ್ ಆಗ್ಲಿಲ್ಲ ಇನ್ನು ತುಂಬಾ. ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟ್ ಗೆ ಬಂದಿದೆ. ನೀವು ಮಾಡಕ್ ತಗೊಂಡಿದ್ದು ಅದೇ ಇದು ಆಲ್ಮೋಸ್ಟ್ 2 years ಇಂದ ನಡೀತಾ ಇದೆ ಪ್ರಾಜೆಕ್ಟ್. ಸೊ ಅದಂದ್ರೆ ಮಿಡ್ಲ್ ಗ್ಯಾಪ್ ಇದೆ. ಅಂದ್ರೆ ಶೂಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿರ್ಲಿಲ್ಲ, ಹಾಗೆ ಎಲ್ಲ ಸಪರೇಟ್ ಇದಾಗಿದೆ. ಬಟ್ ಫುಲ್ ತುಂಬಾ ಟೈಮ್ ತಗೊಂಡಿದ್ದೇವೆ ನಾವು. ಎಕ್ಸಾಕ್ಟ್ ಅಂತ ಯಾವ್ದು ಕ್ಯಾಲ್ಕುಲೇಟ್ ಮಾಡಿಲ್ಲ, ಬಟ್ ತುಂಬಾ ವರ್ಕ್ ಮಾಡಿದೆ. ಅಂದ್ರೆ ನಮ್ಗೆ ಐಡಿಯಾಸ್ ಬರ್ಬೇಕಲ್ಲ, ಈ ತರನೇ ಶಾರ್ಟ್ಸ್ ಬರ್ಬೇಕಂತ ಡೈರೆಕ್ಟರ್ ಬಿಡುದಿಲ್ಲ. ಅದೇ ಶಾರ್ಟ್ಸ್ ಬರ್ಬೇಕು. ಆ ಶಾರ್ಟಿಗೆ ಏನೆಲ್ಲ ಬೇಕು ಅದನ್ನು ಶೂಟಿಂಗ್ ಮಾಡಿ ತರಬೇಕು. ಆಮೇಲೆ ಅದಕ್ಕೆ ನಾವು ಬೇಕಾದ್ದೆಲ್ಲ ಮಾಡೆಲ್ಸ್ ಎಲ್ಲ ರೆಡಿ ಮಾಡ್ಬೇಕು 3D ಅಲ್ಲಿ. ಅದಕ್ಕೆ ರಿಗ್ಗಿಂಗು, ಟೆಕ್ಸ್ಚರಿಂಗ್ ಅದೆಲ್ಲ ವರ್ಕ್ ಇರ್ತದೆ. ಹಾಗೆ ಬಜೆಟ್ ಆಗಿದೆ, ಅದು ಪ್ರೊಡ್ಯೂಸರ್ ಹತ್ರ ಕೇಳ್ರಿ. ಹೈ ಬಜೆಟ್ ಅಂದ್ರೆ ಸರಿ. VFX ಹುಡುಗಾಟದ ಮಾತಲ್ಲ, ಬರೀ 10% 20% ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾಗಳ ಕನ್ನಡದಲ್ಲಿ. ಅದ್ರಲ್ಲೂ ನೀವು 45% ತಗೋತಾ ಇದ್ದೀರಾ. ಒಬ್ಬರೇ ಮಾಡಕ್ಕಾಗಲ್ಲ. ಅವ್ರು ಹೇಳ್ದಂಗೆ ಅವತಾರ್ ಆದ್ಮೇಲೆ ನಮ್ಮ ಕನ್ನಡದಲ್ಲಿ ಆತರ ಪ್ರಯತ್ನ ಮಾಡ್ತಾರೆ ಮೊದಲನೇ ಬಾರಿಗೆ. ಅವತಾರ 10 ವರ್ಷ ತಗೊಂಡಿದ್ದಾರೆ VFX ಮಾಡ್ಲಿಕ್ಕೆ. ನೀವು 2 ವರ್ಷ ತಗೊಂಡಿದ್ದೀರಾ. ಎಷ್ಟು ಜನ ಟೀಮ್ ತಗೊಂಡಿದ್ದೀರಾ? ಮತ್ತೆ ಇಲ್ಲಿ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ, ತುಂಬಾ ಚೆನ್ನಾಗಿ ಬಂದಿದೆ. ಒಂದಷ್ಟು ಚೇಂಜಸ್ ಆಗಿ ಅಂದ್ರೆ ರಾಜ್ಕುಮಾರ್ ಅವ್ರದ್ದು ಫೇಸ್ ಅಲ್ಲಿ ಶಾರ್ಪ್ನೆಸ್ ತುಂಬಾ ಜಾಸ್ತಿ ಇರ್ತಿತ್ತು. ಅಪ್ಪು ಅವ್ರ ಫೇಸ್ ಅಲ್ಲೂ ಕೂಡ ಇಲ್ಲಿ ಸ್ವಲ್ಪ ಸ್ಮೂತ್ ಇದೆ. ಎಷ್ಟು ಜನ ಟೀಮ್ ಇದೀರಾ? ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ? ಯಾವ ಟೆಕ್ನಿಕಲ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ? ಇದರಲ್ಲಿ ಟೀಮ್ ಅಂತ ಏನಿಲ್ಲ. ನಾನು ಒಬ್ನೇ ಸೋಲೋ ವರ್ಕ್ ಮಾಡೋದು. ನಾನು ಏನು ಫ್ರೀಲ್ಯಾನ್ಸ್ ಸರ್ವಿಸ್ ಮಾಡ್ತೀನಲ್ಲ. ಮತ್ತೆ ನನ್ನದು ವರ್ಕ್ ಏನಿದೆ,
ಅದು ನಾನೇ ಎಲ್ಲ ಮಾಡ್ತೇನೆ. ಈಗ ನಾನೇ ಮಾಡೆಲಿಂಗ್ ಮಾಡ್ತೇನೆ, ನಾನೇ ರಿಗ್ಗಿಂಗ್ ಮಾಡ್ತೇನೆ, ಟೆಕ್ಸ್ಚರಿಂಗ್ ನಾನೇ ಮಾಡ್ತೇನೆ. ಹಾಗೆ ನಮ್ದು ಕಂಪನಿಯವ್ರಿಗಿಂತ ನಮ್ಮ ಸ್ಪೀಡ್ ಜಾಸ್ತಿ ಇರ್ತದೆ. ಕಂಪನಿಯಲ್ಲಿ ಹೇಗೆ ಅಂದ್ರೆ ತುಂಬಾ ಪ್ರೋಸೆಸ್ ತುಂಬಾ ಇರ್ತದೆ. ಅವರದ್ದು ವರ್ಕ್ ಫ್ಲೋ ಬೇರೆ ಇರ್ತದೆ, ನಮ್ಮದು ವರ್ಕ್ ಫ್ಲೋ ಬೇರೆ ಇರ್ತದೆ. ನಮ್ಮದು ಶಾರ್ಟಿಗೆ ಏನ್ ಬೇಕೋ ಅಷ್ಟು ಮಾತ್ರ ಮಾಡೋದು, ಅವರದ್ದು ವರ್ಕ್ ಫ್ಲೋನೇ ಡಿಫ್ರೆಂಟ್ ಇರ್ತದೆ. ಸೊ ನಮ್ದು ಸ್ಪೀಡ್ ವರ್ಕ್ ತುಂಬಾ ಸ್ಪೀಡ್ ಹೋಗ್ತದೆ. ಸರ್, ಕತೆ ಒಂದು ತೂಕ ಎಲ್ಲಿ ನಡೀತಾ ಇದೆ? ಟೆಕ್ನಿಷಿಯನ್ಸ್ ಯಾರು ಸರ್? ಶೂಟಿಂಗ್ ಆಲ್ಮೋಸ್ಟ್ ಮಾಡಿದ್ದೆಲ್ಲ ಮಂಗಳೂರಲ್ಲಿ, ಟೋಟಲಿ ಮ್ಯಾಕ್ಸಿಮಮ್. ಕೆಲವು ಸನ್ನಿವೇಶಗಳನ್ನ ಮಾತ್ರ ಇಲ್ಲಿ ಬೆಂಗಳೂರಲ್ಲಿ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಶೂಟ್ ಮಾಡಿದ್ರಿ, ಮತ್ತೆ ನಂದಿಯಲ್ಲಿ ಶೂಟ್ ಮಾಡಿದ್ರಿ. ಆಲ್ಮೋಸ್ಟ್ ಶೂಟಿಂಗ್ ಹೇಳಿದ್ನಲ್ಲ 90% ನಡೆದಿರೋದು ಮಂಗಳೂರಲ್ಲೇ. ಮತ್ತೆ ಕೆಲವೊಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತ ಕೆಲವೊಂದು ನೀವು ಕೇಳಿರ್ಬೋದು, ಜವಾಹರ್ಲಾಲ್ ನೆಹರು ತಾರಾಲಯ ಮತ್ತೆ ಆ ಕಡೆ ಎಲ್ಲ ನಾವು ಶೂಟ್ ಮಾಡಿದ್ರಿ. ಯಾಕಂದ್ರೆ ಅದನ್ನ ಇದುವರೆಗೂ ತೆರೆ ಮೇಲೆ ಯಾರು ತಗೊಂಬಂದಿಲ್ಲ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಗ್ರಹಗಳ ಬಗ್ಗೆ ಸೂಕ್ಷ್ಮವಾಗಿ ಯಾರಿಗೂ ಗೊತ್ತಿಲ್ಲ, ಏನೋ ನೋಡಿದಿರಿ. ಬಟ್ ಈ ಫಿಲಮ್ ಅಲ್ಲಿ ಕೆಲವು ಸನ್ನಿವೇಶಗಳಿರುತ್ತೆ, ಅದು ತುಂಬಾ ಅದ್ಭುತವಾಗಿರುತ್ತೆ. ಒಂದು 8 ನಿಮಿಷದ ಸೀಕ್ವೆನ್ಸ್ ಅಂತ ಹೇಳಿದ್ರೆ ಇದು ಬೇರೆ. ಬಟ್ ಈ ತರದ ಸೀಕ್ವೆನ್ಸ್ ನ ನೀವು ಇಂಟರ್ಸ್ಟೆಲ್ಲರ್, ಹಾಲಿವುಡ್ ಮೂವೀಸ್ ಅಲ್ಲಿ ಮಾತ್ರ ನೋಡ್ಬೋದು. ಅಂದ್ರೆ ನಾನು ಹಾಲಿವುಡ್ ಮೂವೀಸ್ ಇನ್ಸ್ಪೈರ್ ಆಗಿಲ್ಲ. ಈ ನಮ್ಮ ಕತೆ ನಾನು ಹೇಳಿದ್ನಲ್ಲ, ನಮ್ಮ ಸನಾತನ ಧರ್ಮದಲ್ಲಿರುವಂತ ಕತೆಗಳೇ ನಮ್ಗೆ ಇನ್ಸ್ಪೈರ್ ಮಾಡುತ್ತೆ. ಆಕ್ಚುಲಿ ಅದ್ರ ಬಗ್ಗೆ ವರ್ಕ್ ಮಾಡಿದ್ರೆ ನಾವು ಜೀವನ ಪೂರ್ತಿ ಫಿಲ್ಮ್ಸ್ ಮಾಡಬಹುದು. ಧ್ವನಿ ಯಾರ್ದಿದೆ? ರಾಜ್ಕುಮಾರ್ ಸರ್ ಅಪ್ಪು ಸರ್ ಅವ್ರದ್ದೇನೆ ಇದೆಯಾ? ಅದು ತೆರೆ ಮೇಲೆ ನೋಡಿ ಸರ್. ಹಾ ಸರ್, 100% ಕ್ಯಾರಿ ಆಗುತ್ತೆ. ಅಂದ್ರೆ ಪೌರಾಣಿಕ ಅನ್ನೋದು ಎಲ್ಲರೂ ಅಂದ್ಕೊಳ್ತಾರೆ, ಪೌರಾಣಿಕದಲ್ಲಿ ನಾವು ಫ್ಯಾಂಟಸಿ ಮಾತ್ರ ತಗೊಂಡಿದ್ದೀವಿ ಇದುವರೆಗೂ. ಆಕ್ಚುಲಿ ಒಂದು ರಾಮ ಇಷ್ಟ ಬಾಣ ಬಿಟ್ಟ, ರಾವಣಾಸುರನಿಗೆ 10 ತಲೆ ಇತ್ತು, ಹನುಮ ಈ ತರ ಇದ್ದ ಅನ್ನೋದು ಮಾತ್ರ ಇದೆ. ಆದ್ರೆ ಅದ್ರ ಹಿಂದೆ ಸೈನ್ಸ್ ಇದೆ. ಆ ಸೈನ್ಸ್ ನ ನಾವ್ ಇಲ್ಲಿ ಯೂಸ್ ಮಾಡಿದ್ರಿ ಸರ್. ಕೊನೆ ಹಂತದಲ್ಲಿದೆ, ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಸೊ ಹೇಳಿದ್ನಲ್ಲ, ಇನ್ನು 2 ಸೀಕ್ವೆನ್ಸ್ ಮಾತ್ರ VFX ನಡೀತಾ ಇದೆ. ಅದು ಬಿಟ್ಟು ಇನ್ನೆಲ್ಲ ಮುಗ್ದಿದೆ. ಮ್ಯೂಸಿಕ್ ಮುಗ್ದಿದೆ ಆಲ್ಮೋಸ್ಟ್. ಸೊ SFX ನಡೀತಾ ಇದೆ. ಸೊ ಕೊನೆ ಹಂತದಲ್ಲಿದೆ ಸರ್. ಸರ್ ನೀನ್ ಎರಡೇ ತಿಂಗಳಲ್ಲಿ ನೋಡ್ಬೋದು ಸರ್. ಅದು ಸುಶ್ರುತ್ ಭಟ್ ಅವರೇ ಹೇಳ್ಬೇಕು. ಈಗ ಲಾಸ್ಟ್ VFX 2 ಬಿಟ್ಟಿದೆ, ಅದು ಕಂಪ್ಲೀಟ್ ಆದ್ರೆ ನೋಡ್ಬೋದು ಸರ್. ಬಜೆಟ್ ಬಜೆಟ್ ನಿರ್ಮಾಪಕರನ್ನ ಕೇಳಿ. ಅಂದ್ರೆ ಸರ್, ಫಿಲ್ಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ಹಾಕಿದೀವಿ ಸರ್. ಫಿಲ್ಮ್ ಏನ್ ಡಿಮ್ಯಾಂಡ್ ಮಾಡ್ತದೆ ಅದನ್ನ ನಾವು ಕೊಟ್ಟಿದ್ದೀವಿ. ಅದಕ್ಕೇನು ಫಿಲ್ಮ್ಗೆ ಏನು ಕಡಿಮೆ ಮಾಡಿಲ್ಲ. ಅಲ್ಲ, ಇನ್ನ ಜಾಸ್ತಿ ಬೇಕಾದ್ರೂ ಕೊಡಕ್ ಶಕ್ತಿ ಇದೆ. ಇನ್ನ ಜಾಸ್ತಿ ಆಗ್ತಾನೆ ಇದೆ, ಇನ್ನೂ ಆಗ್ತಾನೆ ಇದೀವಿ. ಇಲ್ಲಿವರೆಗೂ ನೀವು ನೋಡ್ರ ಔಟ್ಪುಟ್ ಅಲ್ಲಿ ನೋಡಿದ್ರಲ್ಲ, ಔಟ್ಪುಟ್ ನೋಡಿದ್ರೆ ರಶಸ್ ನೋಡಿದ್ರಲ್ಲ, ಹೇಗೆ ಅನ್ಸುತ್ತೆ? ಹೇಗೆ ಬಂದಿದೆ ಸರ್? ಅದು ನೀವ್ ಹೇಳ್ಬೇಕು, ನಾನು ಹೆತ್ತವರಿಗೆ ಹೆಗ್ಗಣ ಮುದ್ದು ಸರ್. ಇವಾಗ ನೋಡಿದಾಗ ಚೆನ್ನಾಗಿ ಅನ್ಸುತ್ತೆ. ಟೀಸರ್ ನೋಡಿದ್ರಲ್ವಾ, ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಅದು ಮಾತ್ರ ನಾನು 100% ಹೇಳ್ಬಲ್ಲ. ಏನೇ ಹೇಳಿದ್ದಂತ ಗೊತ್ತಾಗಿಲ್ಲ ಸರ್, ಸಾರಿ. ಅವರಿಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬಂದಿದೆ. ಖುಷಿ ಆಗಿದೆ? ನಮ್ಗೆ ಖುಷಿ ಆಗಿದೆ ಸರ್. ನಮಸ್ತೆ ಎಲ್ಲರಿಗೂ. ಈ ಪ್ರೊಡ್ಯೂಸರ್ಸ್ ಬಂದು ಅವ್ರ ಕುಟುಂಬನೇ ಕಲಾಭಿಮಾನಿಗಳು. ಸೊ ಅಂಡ್ ಶಂಕರಣ್ಣ ಅವರು ಇಸ್ ಅ ವಿಷನರಿ ಡೈರೆಕ್ಟರ್. ಒಂದ್ ಮಾತ್ರ ನಾನು ಗ್ಯಾರಂಟಿ ಹೇಳ್ಬೋದು, ಏನಂದ್ರೆ ಈ ಮೂವಿನ 1ನೇ ಕ್ಲಾಸ್ ಬುದ್ಧಿ ಬೆಳೆದಿರೋ ಮಗುವಿಂದ ಏಜ್ ಆಗಿರೋ ಅಜ್ಜಂದ್ರವರೆಗೂ ಎಲ್ಲರೂ ಹೋಗಿ ನೋಡುವಂತ ನೀಟ್ ಅಂಡ್ ಕ್ಲೀನ್ ಸಿನಿಮಾ. ತುಂಬಾ ಬ್ಯೂಟಿಫುಲ್ ಸೀನ್ಸ್ ಇದೆ, ತುಂಬಾ ಕನೆಕ್ಟ್ ಆಗತ್ತೆ. ಹಿರಿಯರ ಜೊತೆ ಕೆಲಸ ಮಾಡಕ್ಕೆ ಆಪರ್ಚುನಿಟಿ ಸಿಕ್ಕಿರೋದೇ ತುಂಬಾ ಖುಷಿ. ಥ್ಯಾಂಕ್ ಯು. ಅವ್ರು ಇನ್ನೊಬ್ರು ಕೊಟ್ಬಿಡಿ, ಮಾತಾಡ್ಬಿಡಿ. ಹಲೋ ಸರ್, ನಮಸ್ತೆ. ನಾನು ಸುಬ್ರಹ್ಮಣ್ಯ ಹಿರೋಡಿ ಅಂತ, ಈ ಫಿಲ್ಮ್ ಇದ್ದು ಎಡಿಟರ್ ಬಂದು. ನಾನು ಕೃಷ್ಣ ಈ ಮೂವಿಗಿಂತ ಮುಂಚೆ ನಾವು ಮೀಡಿಯಾದಲ್ಲೇ ವರ್ಕ್ ಮಾಡ್ತಿರೋರು, ನಾವಿಬ್ರು ಕೊಲೀಗ್ಗಳು ಮುಂಚೆ. ಸೊ ಈ ಮೂವಿ ಹೇಳದ್ಮೇಲೆ ಏನೋ ಒಂದು ನೋಡೋಣ, ಇದ್ರಲ್ಲಿ ಒಂದ್ಸಲ ಟ್ರೈ ಮಾಡೋಣ. ಇದಕ್ಕಿಂತ ಪ್ರೀವಿಯಸ್ ಆಗಿ ನಾನು ತುಳು ಮತ್ತೆ ಕನ್ನಡ ಮೂವಿಯಲ್ಲೆಲ್ಲ ಎಡಿಟ್ ಮಾಡಿದ್ದೀನಿ. ಬಟ್ ಇದು ಫಸ್ಟ್ ಟೈಮ್ ನಮ್ಮ ಫ್ರೆಂಡ್ ಕಮ್
ಪ್ರೊಡ್ಯೂಸರ್ ಒಟ್ಟಿಗೆ ಕೆಲಸ ಮಾಡಿದ್ದೀನಿ. ಸೊ 1.5 year ಆಯ್ತು. ಆಲ್ಮೋಸ್ಟ್ ಈಗ ಒಂದು ಸಾಂಗ್ ಇದೊಂದು ಶೂಟು ಮತ್ತೆ ಒಂದು VFX ಇಷ್ಟು ಬಾಕಿ ಇದೆ ಅಷ್ಟೇ. ಅದಾದ್ಮೇಲೆ ನಮ್ದು ಫಿಲ್ಮ್ ರಿಲೀಸಿಗೆ ಬರುತ್ತೆ. 1.5 ವರ್ಷ ಆಯ್ತು ಸರ್. ವರ್ಷನ್ ಓಕೆ. ಒಂದು ವರ್ಷನ್ ಅಂತ ಹೇಳಿದ್ರೆ ಸಾಧಾರಣ ಒಂದು ಆಯ್ತು, ನನ್ಗೆ ಲೆಕ್ಕ ಇಲ್ಲ. ಆಕ್ಚುಲಿ ನಾವು ಡೇ ನೈಟ್ ವರ್ಕ್ ಮಾಡಿದ್ದೀವಿ. ಆಕ್ಚುಲಿ ನಾನು ಆಲ್ರೆಡಿ ಒಂದು OTT ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಅಲ್ಲಿ ಮಾಡಿ ನೈಟ್ ಇವ್ರ ರೂಮಿಗೆ ಹೋಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೆನಪಿಲ್ಲ ಆಕ್ಚುಲಿ, ತುಂಬಾ ಟೈಮ್ ಆಯ್ತು ಅದು. ಓಕೆ ಸರ್, ಥ್ಯಾಂಕ್ ಯು. ಮೆನ್ಷನ್ ಮಾಡಕ್ ಮರ್ತ್ಬಿಟ್ಟೆ, ನಾನೊಬ್ನೇ ಅಲ್ಲ, ನಮ್ ಜೊತೆ ಮಹಾಬಲೇಶ್ವರ ಹೊಳ್ಳ ಅಂತ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಸೊ ಅವರು ಸೀನಿಯರ್. ಸೊ ಅವರು ನಾನು ಸೇರ್ಕೊಂಡು ನಾವು ಕ್ಯಾಮ್ರಾ ಮಾಡಿದೀವಿ. ಎಂಟರ್ಟೈನ್ಮೆಂಟ್ ಪೈಸಾ ವಸೂಲ್ ಫಿಕ್ಸ್ ನೋಡಿದ್ರೆ. ನನ್ನ ಹೆಸರು ತ್ಯಾಗರಾಜ್ ಅಂತ ಸಂಘಟನೆ. ಅಣ್ಣವರ ಅಭಿಮಾನಿಗಳು ಮತ್ತು ಪುನೀತ್ ಅಭಿಮಾನಿಗಳ ಪರವಾಗಿ ನನ್ನನ್ನು ಇವತ್ತು ಶಂಕರ್ ಮತ್ತು ಕೃಷ್ಣ ಅವರು ಆತ್ಮೀಯವಾಗಿ ಕರೆದಿದ್ರು. ಹಾಗಾಗಿ ನಾವು ನಿರೀಕ್ಷೆ ಇಟ್ಕೊಂಡ್ ಬಂದಿದ್ವಿ. ಮಾರ್ಚ್ 17ನೇ ತಾರೀಕಿಗೆ ಈ ಸಿನಿಮಾ ಬಿಡುಗಡೆ ಆಗುತ್ತಂತ ಅಭಿಮಾನಿಗಳೆಲ್ಲ ಕಾತರದಿಂದ ಕಾಯ್ತಾ ಇದ್ವಿ. ಆದರೆ ದುರದೃಷ್ಟವಶಾತ್ ನಮ್ಮ ನಿರ್ದೇಶಕ ಶಂಕರ್ ನಾಗ್ ಅವರಿಗೆ ಒಂದಷ್ಟು ಅನಾರೋಗ್ಯ ಕಾಡಿದ್ರಿಂದ ಅಟ್ಲೀಸ್ಟ್ ಏಪ್ರಿಲ್ 24 ಡಾಕ್ಟರ್ ರಾಜ್ಕುಮಾರ್ ಅವರ ಹುಡ್ದಬ್ಬ ಅಷ್ಟರಲ್ಲಾದ್ರೂ ಸಿನಿಮಾ ಬಿಡುಗಡೆ ಮಾಡಿದ್ರೆ ಅಭಿಮಾನಿಗಳಿಗೂ ಒಂದು ಕುತೂಹಲ ಇರುತ್ತೆ. ಯಾಕಂದ್ರೆ ಈ ಟೀಸರ್ ನೋಡಿದ್ಮೇಲೆ ಅಭಿಮಾನಿಗಳು ಇದು ಲಕ್ಷಗಟ್ಲೆ ಅದು ರೀಚ್ ಆಗಿ ಕೋಟಿಗಟ್ಲೆ ರೀಚ್ ಆಗುತ್ತೆ. ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು. ಮತ್ತೆ ನಿರ್ದೇಶಕರು, ನಿರ್ಮಾಪಕರು, ತಾಂತ್ರಿಕ ಸಲಹೆಗಾರರೆಲ್ಲ ಆದಷ್ಟು ಒಂದು ರಮೇಶ್ ಭಟ್ ಅಂತ ಹಿರಿಯ ಕಲಾವಿದರನ್ನು ಇಟ್ಕೊಂಡು ಮಾಡಿದ್ದೀರಾ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮೆಲ್ಲರೂ ಹಿಂದೆ ಅಣ್ಣವರ ಅಭಿಮಾನಿಗಳು ನಾವೆಲ್ಲರೂ ಇದ್ದೇ ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಓಕೆ ಸರ್.